ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಸ್ವಸ್ತ್ಯಸ್ತು ಸತಾಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ವೀಕ್ಷಕ ವೃಂದಕ್ಕೆ ಹೃತ್ಪೂರ್ವಕವಾದ ನಮನಗಳು. ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಆರೋಗ್ಯ, ವಾಕ್ಪಟುತ್ವ ಮೊದಲಾದ ಉತ್ತಮ ಗುಣಗಳನ್ನು ತನ್ನ ಜೀವನದ ಉದ್ದಕ್ಕೂ ನಡೆಸಿಕೊಂಡು ಅಥವಾ ಅದನ್ನು ರೂಢಿಸಿಕೊಂಡು ಬಂದವನು ಉಪಾಸನೆ ಮಾಡಿದವನಿಗೂ ನೀಡುತ್ತಾನೆ ಅನ್ನುವುದು ಬಹಳ ಪ್ರಸಿದ್ಧವಾದದ್ದು ಹನುಮಂತನ ನಮಗೆ ಘಟನೆಗಳಲ್ಲಿ ಕಾಣುತ್ತೆ. ಪ್ರಾಣನ ಮೊದಲ ಅವತಾರವೆನಿಸಿದವನ 108 ನಾಮಗಳ ಅರ್ಥಾನುಸಂಧಾನವನ್ನು ಯಥಾಶಕ್ತಿ ನಾವು ನಡೆಸೋಣ. ತುಂಬ ಸುಂದರವಾದ ಇಡೀ ಹನುಮಂತನ ಜೀವನದ ಘಟನೆಗಳನ್ನು ಈ ನಾಮಾವಳಿಯಲ್ಲಿ ಸಂಗ್ರಹಿಸಿದ್ದನ್ನು ನಾವು ನೋಡುತ್ತೇವೆ. ಹನುಮತೇ ನಮಃ. ಹನುಮಂತನಿಗೆ ನಮಸ್ಕಾರ. ಹನುಮಾನ್ ಅಂದರೆ ಅರಿವಿನ ಸಮುದ್ರ ಅಂತ ಅರ್ಥ. ಹನ ಅಂದರೆ ಗತಿ, ತಿಳುವಳಿಕೆ, ಅವಗತಿ. ಅದು ಅವನಲ್ಲಿ ರಾಶಿ ಬಿದ್ದಿದೆ. ಅಂಥವನನ್ನು ಹನುಮಂತ. ನಮಗೆ ಒಂದು ಹನು ಅಂದರೆ ಕೆನ್ನೆ ದಪ್ಪ ಇದ್ದವನು ಅಂತ ಒಂದು ಅರ್ಥ ಇದೆ. ಅದು ಕೇವಲ ಒಂದು ಕಥೆಯ ದೃಷ್ಟಿಯಿಂದ ಬಂದದ್ದು. ಅವನ ಕೆನ್ನೆ ಒಂದು ಕಡೆಗೆ ಇಟ್ಟುಕೊಟ್ರೆ ಒಂದು ಕಡೆ ಮಾತ್ರ ಉಬ್ಬಿರಬೇಕಿತ್ತಲ್ವ. ಎರಡೂ ಕಡೆ ಕಪಿಗಳ ಕೆನ್ನೆ ಯಾವತ್ತೂ ಉಬ್ಬಿಯೇ ಇರುತ್ತೆ. ಅದು ಪೆಟ್ಟು ಕೊಟ್ಟದ್ದಕ್ಕಾಗುವುದೇನಲ್ಲ. ಹಾಗಾಗಿ ಆ ಕಥೆ, ಅದರ ಮುಖವೇ ಬೇರೆ ಇದೆ. ಒಟ್ಟಂತೂ ಹನುಮಂತ ನಮಗೆ ಅರಿವಿನ ದಾರಿಯನ್ನು ತೋರುವವ. ಹನುಮಾನ್ ಅನ್ನೋ ಶಬ್ದವನ್ನು ನೆನೆಯುವಾಗ ಅರಿವಿನ ದಾರಿಯನ್ನು ತೋರುವವ ಅಂತ ಚಿಂತಿಸಬೇಕು. ವಾಯುತನಯಾಯ ನಮಃ. ಮುಖ್ಯವಾಯು ಎನಿಸಿದಂತಹ, ಮುಖ್ಯ ಪ್ರಾಣ ಅನ್ನುವ ಶಬ್ದದಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮನ ಅತ್ಯಂತ ಮೆಚ್ಚಿನ ಮಗನೆನಿಸಿದವನ ಅವತಾರವಾಗಿ ಬಂದದ್ದು. ಆದರೆ ಅವನು ವರವಾಗಿ ನೀಡುವಾಗ ತಾನೇ ಮಗನಾಗಿ ಬರ್ತೇನೆ ಎನ್ನುವ ಹಿನ್ನೆಲೆಯಲ್ಲಿ ವಾಯುತನಯಾಯ ನಮಃ. ಕೇಸರಿ ಪ್ರಿಯನಂದನಾಯ ನಮಃ. ಕೇಸರಿ ಅಂತ ಹನುಮಂತನ ತಂದೆಯ ಹೆಸರು. ಅವನಿಗೆ ಅತ್ಯಂತ ಪ್ರಿಯವಾದ ಬದುಕನ್ನು ನಡೆಸಿದವ ಹನುಮಂತ. ಓಂ ಅಂಜನಾನಂದನಾಯ ನಮಃ. ಅಂಜನ ತಪಸ್ಸು ಮಾಡಿ ಭಗವಂತನ ಬಳಿ ನಿನ್ನ ಪ್ರತಿರೂಪದಂಥದ್ದೇ ನನಗೆ ಸಂತತಿ ಆಗಬೇಕು ಅಂತ ಕೇಳಿಕೊಂಡದ್ದಕ್ಕೆ ನನ್ನ ಪ್ರತಿರೂಪವಾಗಿರುವಂಥದ್ದು ಪ್ರಾಣದೇವ, ಅವನೇ ನಿನಗೆ ಮಗನಾಗಿ ಬರ್ತಾನೆ ಅಂತ ಆ ಆನಂದಕ್ಕೆ ಕಾರಣನಾದ ಹುಡುಗ ಹನುಮಂತ. ಓಂ ಶ್ರೀಮತೇ ನಮಃ. ಓಂ ಸಿರಿವಂತಿಕೆಯನ್ನು ಹೊಂದಿದವ. ಶ್ರೀ ಅನ್ನೋದು ಕಾಂತಿ, ಶ್ರೀ ಅನ್ನೋದು ತಾಕತ್ತು, ಶ್ರೀ ಅನ್ನೋದು ಆಶ್ರಯಪ್ರದತ್ವ. ಎಲ್ಲರಿಗೂ ಆಶ್ರಯನಾಗಿದ್ದಾನೆ ಅನ್ನೋದು ಕೂಡ ಶ್ರೀಮತೇ ನಮಃ. ಓಂ ಪಿಂಗಾಕ್ಷಾಯ ನಮಃ. ಓಂ ಕಂದು ಬಣ್ಣದ ವಿಶಿಷ್ಟವಾದ ಲಕ್ಷಣದಿಂದ ಕೂಡಿದ, ಒಂದು ರೀತಿ ಜೇನಿನ ಬಣ್ಣದ ಕಣ್ಗಳಿಂದ ಕೂಡಿದವ ಅಂತ ಕಪಿಗಳಿಗೆ ಸಾಮಾನ್ಯ ಕಣ್ಣು ಹಾಗಿರುತ್ತೆ. ಅದು ಒಂಥರ ದೃಷ್ಟಿಯೂ ಕೂಡ ಅತ್ಯಂತ ತೀಕ್ಷ್ಣ ಅನ್ನೋದು ಒಂದು. ಅದರ ಜೊತೆಗೆ ಕಪಿಗಳ ಲಕ್ಷಣದಲ್ಲಿ ಅತ್ಯಂತ ಪ್ರಧಾನವಾದದ್ದು ಪಿಂಗಾಕ್ಷಾಯ ನಮಃ, ಅವನನ್ನು ಕರೆಯುವ ರೀತಿ. ಓಂ ಅಮಿತ ವಿಕ್ರಮಾಯ ನಮಃ. ಓಂ ವಿಕ್ರಮಕ್ಕೆ ಕೊನೆಯೇ ಇಲ್ಲ. ಅಮಿತ ವಿಕ್ರಮಾಯ ನಮಃ. ಓಂ ಸರ್ವಲಕ್ಷಣ ಸಂಪನ್ನಾಯ ನಮಃ. ಓಂ ಹನುಮಂತನ ಲಕ್ಷಣವನ್ನು ನಿರೂಪಣೆ ಮಾಡುವಾಗ ಎಲ್ಲ ಬಗೆಯ ಲಕ್ಷಣದಿಂದಲೂ ಕೂಡಿದವ ಅಂತ ಅವನನ್ನು ಸ್ತೋತ್ರ ಮಾಡ್ತಾರೆ. ಅದು ಲಕ್ಷಣ ಅನ್ನೋದು ನಮಗೆ ಕೇವಲ ಮೇಲ್ನೋಟಕ್ಕೆ ಅಂಗ ಚಂದ ಕಾಣಬೇಕು, ಆಕರ್ಷಕವಾಗಿರಬೇಕು ಅನ್ನೋದಲ್ಲ. ಅದು ಗುಣ, ಭಕ್ತಿ, ಜ್ಞಾನಗಳನ್ನು ಪ್ರತಿನಿಧಿಸುವ ಲಕ್ಷಣಗಳು. ಅದು ಹೊರಗಿನ ಲಕ್ಷಣಕ್ಕೂ ಚಂದವೇ ಅಲ್ಲ ಅಂತಲ್ಲ. ಆದರೆ ನಮ್ಮಲ್ಲಿ ಇವತ್ತೊಂದು ಸೌಂದರ್ಯ ಲಕ್ಷಣ ಅಂತ ನಾವೇನು ಅಂದ್ಕೊಂಡಿದ್ದೀವಿ, ತೆಳ್ಳಗೆ ಬೆಳ್ಳಗೆ ಇದ್ದರೆ ಬಹಳ ಚಂದ ಅಂತ. ಆ ರೀತಿಯ ಲಕ್ಷಣಗಳನ್ನು ಇಲ್ಲಿ ಹೇಳುವುದೇ ಇಲ್ಲ ಸರ್ವಲಕ್ಷಣ ಅಂದಾಗ. ಅದು ಭಗವಂತನಿಗೆ ಅತ್ಯಂತ ಹತ್ತಿರವಾಗುವುದಕ್ಕೆ ಗೋಚರಿಸುವಂತಹ ಲಕ್ಷಣಗಳು, ಸರ್ವಲಕ್ಷಣಗಳಿಂದಲೂ ಸಂಪನ್ನನಾದವ ಅಂತ. ಓಂ ಕಲ್ಯಾಣಗುಣವಾರಿಧಯೇ ನಮಃ. ಎಲ್ಲ ಗುಣಗಳಿಂದಲೂ ಕೂಡ ತುಂಬಿದವ. ಅಂದರೆ ಜೀವ ಲೋಕದಲ್ಲಿ ಅತ್ಯಂತ ಎತ್ತರದಲ್ಲಿರುವವ ಅಂತ ಅರ್ಥ. ವಾರಿಧಿ ಅಂದರೆ ಸಮುದ್ರ. ಕಲ್ಯಾಣ ಗುಣಗಳೇ ಯಾರಲ್ಲಿ ಸಮುದ್ರದಂತೆ ಕಡಲಿನಂತೆ ತುಂಬಿಕೊಂಡಿದೆಯೋ ಅವನಿಗೆ ನಮಸ್ಕಾರ. ಸ್ವರ್ಣವರ್ಣಾಯ ನಮಃ. ಬಂಗಾರದಂತಹ ಮೈಬಣ್ಣದವನು. ಬಂಗಾರದ ಮೈಬಣ್ಣ ಅನ್ನೋದು ಮೈಯಲ್ಲಿ ಬಂಗಾರ ಇದೆ ಅಂತ ಅರ್ಥ ಅಲ್ಲ. ಅದು ಒಂದು ದೇಹದ ದೇವತಾ ಲಕ್ಷಣವನ್ನು ತಿಳಿಸುವಂಥದ್ದು.
ಭಗವಂತನನ್ನು ಚಿಂತಿಸುವಾಗಲೂ ಕೂಡ ಹಿರಣ್ಮಯವಪುಹು ಧೃತಶಂಖಚಕ್ರ ಅಂತ ಆದಿತ್ಯನಲ್ಲಿ ಭಗವಂತನನ್ನು ಕಲ್ಪಿಸುವಾಗ ಆಡುವ ಮಾತದು. ಸುವರ್ಣ ಅನ್ನೋದು ದೇಹಕ್ಕೆ ಒಂದು ಗೋಧಿ ಬಣ್ಣದ ಮೈಕಟ್ಟು ಅಂತ ನಾವು ಗಮನಿಸುವಂತಹ ಬಣ್ಣ, ಅದು ಸ್ವರ್ಣವರ್ಣ. ಮಹಾಕಾಯಾಯ ನಮಃ ಓಂ. ಕಾಯ ಅಂದರೆ ಶರೀರ, ಮಹಾಕಾಯ ದೊಡ್ಡದಾದ ಶರೀರವುಳ್ಳವನು. ಅಂದರೆ ಅವನಿಗೆ ಗುರುತ್ವದಂತಹ ಸಿದ್ಧಿಗಳಿತ್ತಲ್ವ, ಅಷ್ಟೈಶ್ವರ್ಯ ಸಿದ್ಧಿಗಳನ್ನು ಮಾತನಾಡುವಾಗ ಅನೇಕ ಥರದ ಗುಣಗಳಲ್ಲಿ ಹನುಮಂತನಿಗೆ ಇದು ಒಂದಾಗಿತ್ತು. ಮಹಾಕಾಯಾಯ ನಮಃ. ಮಹಾವೀರ್ಯಾಯ ನಮಃ. ತಾಕತ್ತು, ಹಿಡಿದ ಕೆಲಸವನ್ನು ಕೊನೆಗಾಣಿಸುವ ತಾಕತ್ತು ವೀರ್ಯ. ಕಾರ್ಯಾಂತಗಾಮಿ ವೀರ. ಅಂತಹ ತಾಕತ್ತಿರುವವನು. ಅದು ಮಹತ್ವಯುತವಾದ ಕಾರ್ಯಕ್ಕೆ ಹೊರಡುವಾಗಲೂ ಅದಕ್ಕೆ ಎಷ್ಟು ತಾಕತ್ತು ಬೇಕು ಅಷ್ಟೂ ತಾಕತ್ತನ್ನು ಹೊಂದಿದ್ದವ. ಯಾಕೆಂದರೆ ಸೀತೆಯನ್ನು ಹುಡುಕುವುದಕ್ಕಾಗಿ ಸಮುದ್ರವನ್ನು ದಾಟಿ ಮಧ್ಯದಲ್ಲಿ ಎದುರಾದ ಹಲವು ಬಗೆಯ ಆಪತ್ತುಗಳನ್ನೂ ಕೂಡ ಮೀರಿ ತಾನು ಅಲ್ಲಿ ಬಂದಿದ್ದೇನೆ ಎನ್ನುವ ಸುದ್ದಿಯನ್ನು ಹೇಳಿ ಹೊಡೆಯುವುದು ಅಂತ ಹೇಳ್ತೇವಲ್ಲ, ಹಾಗೆ ಲಂಕಾಪುರಾಧೀಶನ ಎದುರು ನಿಂತು ಎದೆ ತಟ್ಟಿ ರಾಮನ ದೂತ ಅಂತ ಹೇಳಿಕೊಂಡು ನಚೇತ್ ಪ್ರದಾಸ್ಯಸಿತ್ವರನ್, ತಡಮಾಡದೆ ನೀನು ಸೀತೆಯನ್ನು ಕೊಡದೇ ಹೋದರೆ ನಿನ್ನ ಪುತ್ರ ಮಿತ್ರ ಬಾಂಧವರನ್ನೆಲ್ಲ ಕಳೆದುಕೊಳ್ತೀ ಅಂತ ಹೇಳುವ ಆ ಗಟ್ಟಿಗತನ ಅನ್ನುವುದು ಹನುಮಂತನ ಮಹಾವೀರ್ಯತ್ವವನ್ನು ಹೇಳುವಂಥದ್ದು. ಮಹಾದ್ಯುತಯೇ ನಮಃ. ದ್ಯುತಿ ಅಂದರೆ ಕಾಂತಿ, ತುಂಬ ಅದ್ಭುತವಾದ ಕಾಂತಿಯಿಂದ ಕೂಡಿದವ. ನೋಡುವಾಗಲೇ ಶತ್ರುಗಳಿಗೆ ನಡುಕ, ಸಜ್ಜನರಿಗೆ ಆಪ್ಯಾಯತೆ, ಇದು ಹನುಮಂತನ ಗುಣವಾಗಿತ್ತು. ಮಹಾಬಲಾಯ ನಮಃ. ಬಲಿಷ್ಠತೆ ಅನ್ನೋದು ದೈಹಿಕವಾಗಿಯೂ ಇತ್ತು, ಆತ್ಮಬಲವೂ ಇತ್ತು, ಮಾನಸಿಕವಾಗಿಯೂ ಅತ್ಯಂತ ಸಮರ್ಥನಾಗಿದ್ದ. ಇಲ್ಲಾಂದರೆ ಯೋಚನೆ ಮಾಡಬೇಕು, ಆ ರಕ್ಕಸರ ನಾಡಿನಲ್ಲಿ ಏಕಾಂಗಿಯಾಗಿ ಒಂದು ಆಶ್ರಯ ಇಲ್ಲ, ಒಂದು ತಕ್ಷಣಕ್ಕೆ ಬೇಕು ಅಂದರೆ ಬೆಂಬಲಕ್ಕೆ ಏನೂ ಸಿಗುವುದಿಲ್ಲ. ಅಂತಹ ಜಾಗದಲ್ಲೂ ಕೂಡ ಧೈರ್ಯವಂತನಾಗಿ ಲೋಕದಲ್ಲಿ ಎಲ್ಲರ ಎದೆಯನ್ನು ನಡುಗಿಸಿದ ರಾವಣನ ಎದುರು ನಿಂತು ಏನು ಮಾಡ್ತೀನಿ ನೀನು ಅನ್ನುವ ಧೈರ್ಯದಲ್ಲಿ ನೆಲೆಸಿದ್ದನಲ್ವ, ಅದು ಹನುಮಂತನ ಬಲ. ಮಹಾಬಲಾಯ ನಮಃ. ಮಹೋದಾರ್ಯಾಯ ನಮಃ. ಔದಾರ್ಯ ಅಂದರೆ ಎಲ್ಲಿ ಯಾವ ರೀತಿ ಒಬ್ಬರಲ್ಲಿ ವರ್ತಿಸಬೇಕು ಅದನ್ನು ಚೆನ್ನಾಗಿ ತಿಳಿದು, ಇಡೀ ಲಂಕೆಯನ್ನು ಸುಟ್ಟ, ಆದರೆ ಸೀತೆ ಮತ್ತು ವಿಭೀಷಣನ ಮನೆಯನ್ನು ಬಿಟ್ಟ, ತಿಳಿದು ಮಾಡಿದ್ದು. ಯಾಕೆಂದರೆ ಮೊದಲು ಒಳಗೆ ಹೋಗುವಾಗ ಲಂಕೆಯ ವರ್ಣನೆಯಲ್ಲಿ ಆ ವೈವಿಧ್ಯವನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಅದ್ಭುತವಾದ ವರ್ಣನೆ ಇದೆ. ಆದರೆ ಹೊರಡುವಾಗ ತನ್ನ ಮುಖಕ್ಕೆ ತಾನೇ ಮಸಿ ಬಳಿದುಕೊಂಡ ಅನ್ನುವ ಹಾಗೆ ಹನುಮಂತ ತನಗೆ ನೀನೇನು ಕೊಟ್ಟಿ? ಬೆಂಕಿ ಕೊಟ್ಟಿ, ನಾನು ಇದನ್ನು ವಾಪಸ್ ಕೊಡ್ತೇನೆ ಅಂತ ಕೊಟ್ಟು ಬಂದ. ಹೀಗೆ ಯಾರಿಗೆ ಏನು ಕೊಡಬೇಕು? ಔದಾರ್ಯ ಅಂದರೆ ಕೇಳಿದ್ದನ್ನು, ಎಲ್ಲ ವಸ್ತುಗಳನ್ನು ಕೇಳಿದ ಎಲ್ಲರಿಗೂ ಕೊಡುವಂತಹ ದಡ್ಡತನ ಅಲ್ಲ ಅದು. ಯಾರಿಗೆ ಯಾವುದನ್ನು ಕೊಡಬೇಕು, ಯಾವಾಗ ಕೊಡಬೇಕು, ಕೊಟ್ಟರೆ ಅವರಿಗೆ ಏನದರಿಂದ ಉಪಯೋಗ, ಇದನ್ನು ತಿಳಿದು ಕೊಡುಗೈತನ ಏನಿದೆ, ಇದು ಮಹೋದಾರ್ಯ. ಅವನು ಎರಡನ್ನೂ ಕೊಡ್ತಿದ್ದ. ದುಷ್ಟರಾಗಿ ನಿಂತರೆ ವಧೆ ಕೊಡ್ತಿದ್ದ, ಸಜ್ಜನರಾಗಿ ಬಂದರೆ ಅವರನ್ನು ಅತ್ಯಂತ ಆತ್ಮೀಯತೆಯಿಂದ ರಕ್ಷಣೆ ಕೊಟ್ಟವರನ್ನು ಉಳಿಸಿಕೊಳ್ತಿದ್ದ. ಸುಗ್ರೀವಾಭೀಷ್ಟದಾಯಕಾಯ ನಮಃ. ಸುಗ್ರೀವನ ಅಭೀಷ್ಟವನ್ನು ನೆರವೇರಿಸಿದವನು. ಸುಗ್ರೀವ ತನ್ನ ಅಭೀಷ್ಟವನ್ನು ರಾಮನಿಂದ ನೆರವೇರಿಸಿಕೊಂಡ. ಆದರೆ ತಾನು ಮಾತು ಕೊಟ್ಟಂತೆ ಸೀತೆಯನ್ನು ಹುಡುಕಿಕೊಡ್ತೇನೆ ಎನ್ನುವ ವಿಷಯದಲ್ಲಿ ಸ್ವಲ್ಪ ತಡ ಮಾಡಿದಾಗ ಹನುಮಂತನೇ ಎಚ್ಚರಿಸಿದ್ದು, ರಾಮನಿಂದ ಪೆಟ್ಟು ಬೀಳದಂತೆ ತಪ್ಪಿಸಿದ್ದು, ಕಪಿಗಳ ಗುಂಪನ್ನು ಒಟ್ಟೈಸಿದ್ದು, ದಕ್ಷಿಣದ ದಿಕ್ಕಿಗೆ ತಾನೂ ನಿಂತು ಪರಿವಾರವನ್ನು ಕೊಂಡೊಯ್ದು ಸೀತೆಯ ಸುದ್ದಿಯನ್ನು ಸುಗ್ರೀವನಿಗೆ ತಂದುಕೊಟ್ಟು ರಾಮನ ಪ್ರೀತಿಯನ್ನು, ಸುಗ್ರೀವನ ಅಭೀಷ್ಟ ಏನು ಅಂದರೆ ರಾಮ ಬೇಸರಗೊಳ್ಳಬಾರದು, ರಾಮನಿಗೆ ನಾನು ಕೊಟ್ಟ ಮಾತು ಉಳಿಯಬೇಕು ಅನ್ನುವ ಈ ಅಭೀಷ್ಟವನ್ನು ನಡೆಸಿಕೊಟ್ಟವನೇ ಹನುಮಂತ. ಹಾಗಾಗಿ ಸುಗ್ರೀವ ಅಭೀಷ್ಟದಾಯಕಾಯ ನಮಃ. ಇನ್ನು ಅನೇಕ ರೀತಿಯಲ್ಲಿ ಸುಗ್ರೀವನಿಗೆ ಹನುಮಂತ ಬಹಳ ಉಪಕಾರವನ್ನು ಮಾಡಿದ್ದಿದೆ. ಶ್ರೀರಾಮದಾಸಾಗ್ರಣ್ಯೈ ನಮಃ. ಇದಂತೂ ಹನುಮಂತನ ವಿಶೇಷವಾದ, ಅವನೂ ಒಪ್ಪಿಕೊಂಡು ಹೇಳ್ತಾ ಇದ್ದಿದ್ದು,
ಬೇರೆಯವರಿಗೂ ಅದು ಅನ್ನಿಸ್ತಿತ್ತು, ಹೌದು ಹೌದು ಇವನು ರಾಮನ ದೂತನೇ ಸರಿ, ಇವನ ಹಾಗೆ ಮತ್ತೊಬ್ಬ ದೂತ ಬರಲಾರ. ಅಗ್ರ ಪಂಕ್ತಿಯಲ್ಲಿ ರಾಮನ ದೂತರು ಯಾರು ಅಂತ ಪಟ್ಟಿ ಮಾಡಿದರೆ ಬರುವ ಮೊದಲ ಹೆಸರು ಹನುಮಂತನದ್ದು. ಅಗ್ರಣೀ ಅಂತ ಅನಿಸಿಕೊಂಡವ ದೂತರಲ್ಲಿ. ತಾನು ಕೂಡ ಯಾರೇ ಕೇಳಿದಾಗಲೂ ನೀನು ಯಾರು ಅಂದರೆ ತನ್ನ ಹೆಸರು ಹೇಳುತ್ತಿರಲಿಲ್ಲ, ನಾನು ರಾಮದೂತ ಅಂತ ಹೇಳ್ತಿದ್ದ. ಹಾಗೆಯೇ ಪ್ರಾರ್ಥನೆ ಮಾಡಿದರೆ ಹನುಮಂತ ಬಹಳ ಬೇಗ ಒಲಿಯುತ್ತಾನೆ ಅನ್ನುವ ಮಾತೂ ಇದೆ. ನೀವು ಹನುಮತೇ ನಮಃ ಅಂತ ಸ್ತೋತ್ರ ಮಾಡುವುದಕ್ಕಿಂತ ಹೆಚ್ಚು ರಾಮದೂತಾಯ ನಮಃ ಅಂತ ಸ್ತೋತ್ರ ಮಾಡಿದರೆ ಹನುಮಂತನಿಗೆ ಬಹಳ ಪ್ರಿಯ. ಯಾಕೆಂದರೆ ರಾಮನನ್ನು ನೆನೆದು ನನ್ನನ್ನು ನೆನೆದವರಿಗೆ ನಾನು ಎಲ್ಲವನ್ನೂ ಕೊಡ್ತೇನೆ ಅಂತ. ರಾಮನನ್ನು ನೆನೆಯದೆ ನನ್ನನ್ನು ಮಾತ್ರ ಏನೋ ಬೇಕು ಅಂತ ಕೇಳಿದರೆ ಕೊಡ್ತಾನೆ, ಅದರದ್ದು ಬಹಳ ಕಾಲ ಉಳಿಯತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಅದು ಸ್ಥಿರವಾಗುವುದಿಲ್ಲ, ಚರವಾಗಿ ಹೋಗುತ್ತೆ. ಹಾಗಾಗಿ ರಾಮದಾಸರಲ್ಲಿ ಅಗ್ರಣೀಯಾಗಿ ಕಾಣಿಸಿಕೊಂಡವ. ಭಕ್ತ ಮನೋರಥ ದ್ರುಮಾಯ ನಮಃ, ಭಕ್ತರ ಮನದಲ್ಲಿ ಮೂಡಿದ ಅಪೇಕ್ಷೆಗಳನ್ನೆಲ್ಲ ಈಯುವ ಸುರದ್ರುಮದಂತೆ ಕಾಣಿಸುವವ. ಹನುಮಂತನ ವಿಶೇಷವಾದ ಪ್ರಾರ್ಥನೆ ಮಾಡಿದವನಿಗೆ ಬಹಳ ಬೇಗನೆ ಬದುಕಿನ ಎಲ್ಲ ಬವಣೆಗಳು ದೂರವಾಗಿ ಇಷ್ಟಾರ್ಥಗಳು ಈಡೇರುತ್ತವೆ ಅಂತ ಬಹಳ ಜನರ ಅನುಭವ ಕೂಡ. ಹಾಗಾಗಿ ಯಾರು ಭಕ್ತರಾಗಿ ಭಗವಂತನ ಪ್ರೀತಿಯನ್ನು ಸಂಪಾದಿಸಿದ ಹನುಮಂತನಿಗೆ ಶರಣಾಗ್ತಾರೋ ಅಂಥವರ ಎಲ್ಲ ಮನದ ಅಭೀಷ್ಟಗಳನ್ನು ತಕ್ಷಣವೇ ನೆರವೇರಿಸುವವನು. ಅರಿಷ್ಟಧ್ವಾಂತ ತರಣಯೇ ನಮಃ, ಅರಿಷ್ಟಗಳು ದುಷ್ಟಾರಿಷ್ಟಗಳು ಅಂತ ಹೇಳ್ತೇವೆ ನಾವು. ಅದು ಕತ್ತಲೆಯ ಹಾಗೆ ನಮ್ಮನ್ನು ಕಾಡ್ತಾ ಇರುತ್ತೆ. ತಲೆ ಎತ್ತಿ ನಮ್ಮನ್ನು ನಾವು ಏನೂ ಅಂತನೂ ಪರಿಚಯಿಸಿಕೊಳ್ಳಲಿಕ್ಕಾಗದ ದುಸ್ಥಿತಿಯಲ್ಲಿ ಇರ್ತೇವೆ. ಅಂಥ ಸಮಯದಲ್ಲಿ ತರಣಿಯಂತೆ ಸೂರ್ಯನಂತೆ ಬಂದು ಕತ್ತಲೆಯನ್ನು ಹೇಗೆ ಸೂರ್ಯ ಬಂದೊಡನೆ ತನ್ನಿಂದ ತಾನೇ ದೂರವಾಗುತ್ತೋ ಹಾಗೆ ಹನುಮಂತ ಬಂದರೆ ಕಷ್ಟ ಕೋಟರೆಗಳು ತನ್ನಿಂದ ತಾನೇ ಕತ್ತಲೆ ಓಡುವಂತೆ ಓಡಿ ಹೋಗುತ್ತೆ. ಸರ್ವದೋಷ ವಿವರ್ಜಿತಾಯ ನಮಃ, ಎಲ್ಲ ದೋಷಗಳನ್ನು ಪರಿಹರಿಸುವವನು, ಸ್ವತಃ ತಾನು ದೋಷಗಳಿಂದ ದೂರನು, ತಾನು ವರ್ಜಿತನಾದ್ರಿಂದ ಬಂದವರ ದೋಷಗಳನ್ನು ವರ್ಜನೆಗೊಳಿಸಬಲ್ಲವನಾಗಿದ್ದಾನೆ. ಗೋಷ್ಪದೀಕೃತ ವಾರಾಶಯೇ ನಮಃ, ಗೋಷ್ಪದ ಅಂದರೆ ಹಸು ಹೆಜ್ಜೆ ಇಟ್ಟಾಗ ನೀರು ತುಂಬಿದರೆ ಎಷ್ಟು ಕಾಣುತ್ತೋ ಅಷ್ಟೇ ತಾಣವೆನ್ನುವಂತೆ ಸಮುದ್ರವನ್ನೇ ದಾಟಿದವ. ಗೋಷ್ಪದೀಕೃತ ಅಂದರೆ ಹಸುವಿನ ಹೆಜ್ಜೆಯ ಗುಂಡಿಯಲ್ಲಿ ತುಂಬಿದ ನೀರನ್ನು ದಾಟಿದಂತೆ ಹನುಮಂತ ಸಮುದ್ರವನ್ನೇ ದಾಟಿದ. ಅರ್ಥಾಂತರನ್ಯಾಸ ಅಂತ ಒಂದು ಅಲಂಕಾರವನ್ನು ಹೇಳುವಾಗ ಹನುಮಾನದ್ಧಿಮತರತ್, ಹನುಮಂತ ಸಮುದ್ರವನ್ನು ದಾಟಿದ. ದುಷ್ಕರಂ ಕಿಂ ಮಹಾತ್ಮನ, ಅತ್ಯಂತ ದೊಡ್ಡ ಗಾತ್ರವುಳ್ಳ ಶರೀರವುಳ್ಳವನಿಗೆ, ಮನಸ್ಸಿನಲ್ಲಿ ಅದನ್ನು ದಾಟಬೇಕು ಅನ್ನುವ ಛಲವುಳ್ಳವನಿಗೆ ಈ ಸಮುದ್ರ ಯಾವ ಲೆಕ್ಕ, ಅದು ಯಾವುದು ಅಸಾಧ್ಯ ಅಂತ ಒಂದು ಸಾಮಾನ್ಯ ವಿಷಯವನ್ನೊಮ್ಮೆ ಹೇಳಿ ವಿಶೇಷವಾದ ವಿಷಯದಿಂದ ಸಮರ್ಥಿಸುವಂಥದ್ದು, ಅಥವಾ ವಿಶೇಷವಾದ ಒಂದು ವಿಷಯವನ್ನು ಸಾಮಾನ್ಯವಾದ ನಿಯಮದಿಂದ ಸಮರ್ಥಿಸುವಂತಹ ರೀತಿಯಲ್ಲಿ ಗೋಷ್ಪದೀಕೃತ ವಾರಾಶಯೇ ನಮಃ. ವಾಹ್ ಅಂದರೆ ನೀರು, ರಾಶಿ ಅಂದರೆ ಸಮೂಹ, ನೀರಿನ ರಾಶಿ ಅಂದರೆ ಕಡಲು. ಕಡಲನ್ನು ಕೇವಲ ತನ್ನ ನಡೆದಾಡುವ ಸ್ಥಿತಿಯಲ್ಲಿ ದಾಟಿದವ. ಹಾರಿದ್ದು ಎಲ್ಲ ನಮಗೆ ಅದೊಂದು ರೋಚಕತೆಗಾಗಿ, ಅವನು ಅತ್ಯಂತ ಅನಾಯಾಸವಾಗಿ ದಾಟಿದ್ದಾನೆ ಅಂತ. ಸೀತಾ ದರ್ಶನ ಲಾಲಸಾಯ ನಮಃ, ಹಾರಿದ್ಯಾಕೆ? ರಾಮನ ಮಡದಿಯಾದ ಸೀತೆಯನ್ನು ಕಂಡು ರಾಮನಿಗೆ ಮರಳಿ ಆ ಸುದ್ದಿಯನ್ನು ಮುಟ್ಟಿಸುವ ಬಯಕೆಯಿಂದ, ಸೀತೆಯನ್ನು ಕಂಡು ಕೂಡಲೇ ರಾಮನಿಗೆ ಹೇಳಬೇಕು ಅನ್ನುವ ಆಸೆಯಿಂದ ದಾಟಿದವನು. ದೇವರ್ಷಿ ಸಂಸ್ತುತಾಯ ನಮಃ, ಆಕಾಶದ ಮಾರ್ಗದಲ್ಲಿ ದೇವತೆಗಳೆಲ್ಲ, ನಾರದಾದಿಗಳೆಲ್ಲ ಹನುಮಂತನ ಈ ವೇಗವನ್ನು ಕಂಡು ಅವನ ಚುರುಕುತನ, ಗಟ್ಟಿಗತನ, ಧೈರ್ಯ ಇತ್ಯಾದಿಗಳೆಲ್ಲವನ್ನು ಕಂಡು ಅವನನ್ನು ಸ್ತುತಿ ಮಾಡುತ್ತಾರೆ. ಹಾಗಾಗಿ ದೇವತೆಗಳಿಗೂ ಕೂಡ, ದೇವತೆಗಳಿಂದ ಋಷಿಗಳಿಂದ ನಿರಂತರವಾಗಿ ಸಂಸ್ತುತನಾದವ, ಚೆನ್ನಾಗಿ ಅವನನ್ನು ಸ್ತುತಿಸಿದರು ಅಂತನ್ನುವ ಮಾತು ಇದೆ. ರಾಮಾಯಣದಲ್ಲೂ ಆ ಕಪಿಗಳೆಲ್ಲ ಮರಳಿ ಬರುವಾಗ ಅವನನ್ನು ಇನ್ನಿಲ್ಲದಂತೆ ಸ್ತುತಿಸಿದರು ಅಂತ ಮಾತಿದೆ. ದೇವತೆಗಳೂ ಖುಷಿಪಟ್ಟರು, ಋಷಿಗಳೂ ಖುಷಿಪಟ್ಟರು ಅಂತ. ಓಂ ಚಿತ್ರಕರ್ಮಣೇ ನಮಃ. ಚಿತ್ರ ಅಂದರೆ ನಮ್ಮ ಕನ್ನಡದಲ್ಲಿರುವ ಅರ್ಥ ಅಲ್ಲ, ಚಿತ್ರ ಅಂದರೆ ಸಂಸ್ಕೃತದಲ್ಲಿ ಆಶ್ಚರ್ಯ ಅಂತ ಅರ್ಥ. ಭಗವಂತನನ್ನು ಚಿತ್ರ ಅನ್ನುವ ಶಬ್ದದಿಂದ ಕರೆಯುವುದು ಇದೆ. ನಮಗೆ ನಂಬಲಿಕ್ಕಾಗದ, ಆದರೆ ಕಣ್ಣ ಮುಂದೆ ಇರುವ ಸಂಗತಿಗಳನ್ನು ನಾವು ಅನುಭವಿಸುವ ರೀತಿ, ಅದನ್ನು ನಾವು ಅಲಾಸ್ ಅಂತೀವಿ, ಅಮೇಝಿಂಗ್ ಅಂತೀವಿ. ಆ ಥರ ಅದು ಚಿತ್ರ. ಬರೆದ ಚಿತ್ರ ಅನ್ನೋದು ಒಂದು ಲೋಕದಲ್ಲಿ ಬಂದ ಅರ್ಥ. ಇಲ್ಲಿ ಚಿತ್ರಕರ್ಮ ಅಂದರೆ ಆಶ್ಚರ್ಯಪಡುವಂತಹ ಚಟುವಟಿಕೆಗಳಿಂದ ಕೂಡಿದವ.
ನಮಗೂ ಈ ಗುಣದ ಆರಾಧನೆ ಮಾಡುವುದರಿಂದ ಅಂಥದ್ದೊಂದು ಸಾಮರ್ಥ್ಯ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಹನುಮಂತನ ದಯೆಯಿಂದ. ಹಾಗಾಗಿ ಅವನನ್ನು ಚಿತ್ರಿಸುವಾಗಲೇ ಅವರೇ ಚಿತ್ರಕರ್ಮಣೇ ನಮಃ ಅಂತ ಸ್ತುತಿಸ್ತಾರೆ. ಹನುಮಂತನ ಕಾರ್ಯಗಳು ಒಂದಲ್ಲ ಎರಡಲ್ಲ, ಮಾಡಿದ ಪ್ರತಿಯೊಂದು ಅದ್ಭುತವೇ. ಗಂಧಮಾದನ ಪರ್ವತವನ್ನು ತಂದ ಕೆಲಸ ಏನೋ ಒಂದು ಅಚ್ಚರಿ ಅಂತ ಅನ್ನಿಸ್ಬೋದು. ಇನ್ನೂ ಅಚ್ಚರಿಯ ಸಂಗತಿ ಏನು ಗೊತ್ತಾ? ಆ 50,000 ಯೋಜನೆಗಳಷ್ಟು ದೂರದ ಗಂಧಮಾದನವನ್ನು ಕೆಲಸ ಮುಗಿದ ಬಳಿಕ ತೆಗೆದ ವಸ್ತುವನ್ನು ಮತ್ತಲ್ಲೇ ಇಡಬೇಕೆನ್ನುವ ಒಂದು ಲೋಕನಿಯಮವನ್ನು ತೋರುವ ನೆಪದಲ್ಲಿ ಮರಳಿ ಎಸೆದಿದ್ದಾನೆ. ಹೋಗಿ ನೆಲಕ್ಕಚ್ಚಿಕೊಂಡ ಆ ಪರ್ವತ ಯಾರೋ ಈ ಕ್ಷಣದ ಹಿಂದೆ ಇದನ್ನು ಎತ್ತಿ ಹಿಡಿದಿದ್ರು ಅಥವಾ ಕಿತ್ತಿದ್ರು ಇಲ್ಲಿಂದ ಅಂತ ಚೂರೂ ಗುರುತು ಸಿಗದಂತೆ, ಹಾಗೆ ಅಂತೆಯೇ ಒಂದು ಕಣ ಕೂಡ ಆಚೆ ಈಚೆ ಆಗದಂತೆ ಆ ಬೆಟ್ಟವನ್ನು ಮೊದಲಿನ ಸ್ಥಿತಿಯಲ್ಲೇ ಜೋಡಿಸಿದಂತಹ ಕರ್ಮ ಇದು ಚಿತ್ರಕರ್ಮ ಅಲ್ಲದೆ ಇನ್ನೇನು. ನಾವು ಏನಾದರೂ ಒಂದು ವಸ್ತು ತೆಗೆದು ಮತ್ತೆ ಅಲ್ಲೇ ಇಟ್ಟರೆ ಗೊತ್ತಾಗುತ್ತೆ, ಓ ಯಾರೋ ತೆಗೆದಿಟ್ಟಿದ್ದಾರೆ ಅಂತ. ಅಷ್ಟು ಗಮನಿಸುವುದಿಲ್ಲ ನಾವು. ಆದರೆ ಹನುಮಂತ ಹಾಗಲ್ಲ, ಅತ್ಯಂತ ಗಮನ ಹರಿಸಿ ಆ ಕಾರ್ಯವನ್ನು ಮೊದಲಿದ್ದಂತೆ ಜೋಡಿಸುವಂತಹ ಚೈತನ್ಯವುಳ್ಳವ. ಜಿತ ಖಗೇಶ್ವರಾಯ ನಮಃ. ಖಗ ಅಂದರೆ ಹಕ್ಕಿ, ಹಕ್ಕಿಗಳಲ್ಲಿ ಒಡೆಯ ಗರುಡ. ಗರುಡನನ್ನು ಗೆದ್ದವ. ಜಿತ ಅಂದರೆ ಗೆದ್ದವ, ಹೌದಲ್ವಾ? ಗರುಡನ ವೇಗಕ್ಕಿಂತ ಹನುಮಂತನ ವೇಗ ಅತ್ಯಂತ ಅದ್ಭುತವಾದದ್ದು. ಒಂದು ಲೋಕದ ದೃಷ್ಟಿಯಿಂದ ಹೇಳುವುದಾದರೆ, ಹಾರಬೇಕಾದ್ರೆ ರೆಕ್ಕೆ ಬೇಕು, ಆದರೆ ಹನುಮಂತ ರೆಕ್ಕೆ ಇಲ್ಲದೆ ಹಾರಿದ. ಇದು ಹನುಮಂತ ಗರುಡನನ್ನು ಗೆದ್ದ ಬಗೆ ಅಲ್ವೇ? ಒಂದು ದೃಷ್ಟಿಯಿಂದ ಯೋಚನೆ ಮಾಡಿದರೆ, ಯಾವಾಗಲೂ ದೇವರನ್ನು ಹೆಗಲ ಮೇಲೆ ಹೊತ್ತು ಓಡಾಡುವ ಗರುಡ ತಾನು ರೆಕ್ಕೆಯಿಂದ ಬಹಳ ದೂರ ಹಾರುತ್ತಾನೆ. ಆದರೆ ಹನುಮಂತ ರಾಮಲಕ್ಷ್ಮಣರನ್ನು ಹೆಗಲ ಮೇಲಿಟ್ಟುಕೊಂಡು ಎತ್ತರಕ್ಕೆ ನೆಗೆಯುವ ಹೊತ್ತಿನಲ್ಲಿ ಅವನಿಗೆ ರೆಕ್ಕೆನೇ ಬೇಕಾಗಲಿಲ್ಲ. ಮತ್ತು ವಾಯುವಾಹನ ಅನ್ನುವ ವಿಶಿಷ್ಟವಾದ ಗುಣದಿಂದ ದೇವರನ್ನು ನಿರಂತರ ಹೊರುವವನು ರೆಕ್ಕೆ ಇಲ್ಲದೆ. ಅದರಿಂದಾಗಿ ಜಿತ ಖಗೇಶ್ವರಾಯ ನಮಃ. ಮನೋಜವಾಯ ನಮಃ. ಮನಸ್ಸಿನ ವೇಗಕ್ಕಿಂತ ವೇಗವುಳ್ಳವ. ಇದು ನಮಗೆ ಅರ್ಥೈಸುವುದು ಕಷ್ಟ, ಯಾಕೆಂದರೆ ಮನಸ್ಸಿನ ವೇಗ ಬಹಳ ತೀಕ್ಷ್ಣ ಅಂತ ನಮಗೆ ಗೊತ್ತು. ನಾವು ಈ ಕ್ಷಣದಲ್ಲಿ ಅಮೇರಿಕಕ್ಕೆ ಹೋಗಬಹುದು ಅಂತ. ಆದರೆ ಅದನ್ನೂ ಮೀರಿದ ವೇಗ ಹನುಮಂತನದ್ದು ಅಂತ ಹೇಳ್ತಾರೆ. ಅದು ಅರ್ಥೈಸಿಕೊಳ್ಳುವುದಕ್ಕೆ ನಮಗೆ ನಮ್ಮ ಮಟ್ಟಿಗೆ ಕಷ್ಟ ಆಗಬಹುದು. ಆದರೆ ಎಲ್ಲ ಕಡೆ ಅವನನ್ನು ಸ್ತುತಿ ಮಾಡುವಾಗ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಅಂತ ಚಿಂತಿಸುವಾಗ ಎಲ್ಲ ಸಂದರ್ಭದಲ್ಲೂ ಮನೋಜವ ಅಂತ ಅವನನ್ನು ಕರೀತಾರೆ. ಮನಸ್ಸಿನ ವೇಗವನ್ನು ಹೊಂದಿದವ, ಮನಸ್ಸಿನ ವೇಗವನ್ನೇ ಗೆದ್ದವ ಅಂತ. ಹೀಗೆ ಮನಸ್ಸಿನ ವೇಗದಂತೆ ವೇಗವುಳ್ಳವ, ಮನಸ್ಸಿನ ವೇಗಕ್ಕೂ ಮೀರಿದವ. ಎರಡೂ ಮುಖಗಳಲ್ಲಿ ಅವನ ಅನುಸಂಧಾನ ಇದೆ. ವಾಯುಜವಾಯ ನಮಃ. ವಾಯುವಿನಂತೆ ವೇಗವಾಗಿ ಹೋಗುವವ ಅಂತ. ಅದು ಹೌದೇ, ಆಕಾಶದಲ್ಲಿ ಅವನು ಹಾರುವಾಗ ಅವನ ವೇಗಕ್ಕೆ ಮರಗಿಡಗಳೆಲ್ಲ ಅವನ ಹಿಂದೆ ಹಾರಿ ಬಂದವು ಅಂತ ಹೇಳ್ತಾರೆ. ಭಗವತೇ ನಮಃ. ಭಗ ಅನ್ನುವ ಶಬ್ದ ವಿಶೇಷವಾದ ಗುಣಗಳಿಂದ ಕೂಡಿದವನು ಅಂತ ಅನ್ನುವ ಅರ್ಥದಲ್ಲಿ ಭಗವಾನ್ ಅನ್ನುವ ಶಬ್ದ ಬರುತ್ತೆ. ಪರಮಾತ್ಮನಲ್ಲಿದೆ, ಆದರೆ ಅವನಿಗಿಂತ ಕೆಲವು ಗುಣಗಳಲ್ಲಿ ಅಂಥದ್ದನ್ನೇ ಅನುಸರಿಸಿದ ವ್ಯಕ್ತಿತ್ವ ಉಳ್ಳವನಾದ್ದರಿಂದ ಅವನನ್ನೂ ಭಗವಾನ್ ಅನ್ನುವ ಶಬ್ದದಿಂದ ಕರೀತಾರೆ. ಜೀವರ ಆಗತಿಗತಿಯನ್ನು, ಅವರ ಹಸಿವು ನೀರಡಿಕೆಗಳ ಕಾಲವನ್ನು ಇತ್ಯಾದಿಗಳನ್ನು, ಜೀವದ ಆಗುಹೋಗುಗಳನ್ನು ಗಮನಿಸುವವನಿಗೂ ಭಗವಾನ್ ಅನ್ನುವ ಶಬ್ದ ಇದೆ. ಅದು ಪ್ರಾಣನಿಗೆ ಒಪ್ಪುವ ಮಾತು. ಪ್ಲವಗರ್ಷಭಾಯ ನಮಃ. ಪ್ಲವಗ ಅಂದರೆ ಕಪಿಗಳು, ಅವುಗಳಲ್ಲಿ ಋಷಭ ಅಂದರೆ ಶ್ರೇಷ್ಠ ಅಂತ ಅರ್ಥ. ನೋಡಿ, ಅದು ಎರಡೂ ಕೂಡ ಪ್ರಾಣಿಗಳೇ, ಪ್ಲವಗ ಮತ್ತು ಋಷಭ. ಋಷಭ ಅಂದರೆ ಗೂಳಿ. ಪ್ಲವಗಗಳಲ್ಲಿ ಗೂಳಿ ಅಂದರೆ ಶ್ರೇಷ್ಠ ಅಂತ ಅರ್ಥ. ಗೂಳಿ ಎನ್ನುವ ಅರ್ಥ ಶ್ರೇಷ್ಠತೆ ಅನ್ನುವ ಅರ್ಥದಲ್ಲಿ ಬಳಕೆ ಇದೆ. ಈ ಗೂಳಿ, ಹುಲಿ, ಸಿಂಹ. ಈಗ ನರಸಿಂಹ ಅಂದರೆ, ನರಸಿಂಹ ಅಂತ ಕೃಷ್ಣನಿಗೂ ಹೆಸರಿದೆ ಅಲ್ಲರಿ. ಕೃಷ್ಣನಿಗೆ ಹೇಗೆ ಸಿಂಹದ ಹೆಸರು? ಅದು ಸಿಂಹ ಅಂದರೆ ಸಿಂಹ ಅಂತ ಪ್ರಾಣಿಯ ಹೆಸರಿನಲ್ಲ. ಸಿಂಹ ಅಂದರೆ ನರರಲ್ಲಿ ಶ್ರೇಷ್ಠ ಅಂತ ಅರ್ಥ. ನರಶ್ರೇಷ್ಠ ಅನ್ನುವ ಅರ್ಥದಲ್ಲಿ ನರಸಿಂಹ. ಹಾಗೆ ಪ್ಲವಗರ್ಷಭ ಎಲ್ಲಿಯೂ ಕೂಡ ಪ್ರಾಣಿಗಳನ್ನು ಉಲ್ಲೇಖಿಸ್ತಾರೆ ಹೊರತು ಶ್ರೇಷ್ಠವಾದದ್ದು ಅಂತ ಹೇಳಲಿಕ್ಕೆ ಮನುಷ್ಯರನ್ನು ಹೇಳುವುದಿಲ್ಲ. ವಾನರ ನರಾಯ ನಮಃ ಅಂತ ಎಲ್ಲಿಯಾದರೂ ಹೇಳಲಿಕ್ಕಾಗತ್ತಾ? ವಾನರಲ್ಲಿ ನರರಂತೆ ಅಂತ, ಅದು ನರ ಬಿದ್ದೋಗಿದೆ ಅಂತ ಅನಿಸುತ್ತೆ ಆ ಶಬ್ದ ಹೇಳಿದರೆ. ಅದು ಕನಿಷ್ಠದ ಭಾವನೆಯನ್ನು ಎತ್ತಿ ಹೇಳುವ ಶಬ್ದವಾಗಿ ಕಾಡಬಹುದು. ಹಾಗಾಗಿ ಪ್ಲವಗರ್ಷಭಾಯ ನಮಃ. ಸುರಪ್ರಸೂನಾಭಿವೃಷ್ಟಾಯ ನಮಃ. ಸುರರಿಂದ ಪ್ರಸೂನ, ಹೂಗಳ ಚಂದದ ವೃಷ್ಟಿಯನ್ನು ಕರೆಸಿಕೊಂಡವ. ಹೂಮಳೆಗರೆದರು ಅವನ ಮೇಲೆ.
ದೇವತೆಗಳು ಅವನು ಸಮುದ್ರವನ್ನು ಹಾರಿದಾಗ, ಜೊತೆಗೆ ಆ ಸುರಸೆಯನ್ನು ಮೀರಿದಾಗ, ಕೊನೆಗೆ ಆ ಸಿಂಹಿಕೆಯನ್ನು ಸೀಳಿದಾಗ ದೇವತೆಗಳೆಲ್ಲ ತಮ್ಮ ಅಭೀಷ್ಟವನ್ನು ನೆರವೇರಿಸಿದ ಹನುಮಂತ ಅಂತ ಮಳೆಗರೆದರು. ಪುಷ್ಪವೃಷ್ಟಿಯಾಯಿತು. ಒಂದು ಅವನ ಬಲವನ್ನು ಪರೀಕ್ಷಿಸುವುದಕ್ಕಾಗಿಯೇ ಕಳುಹಿಸಿದಂತಹ ಸುರಸೆ ತನ್ನ ಬಾಯೊಳಗೆ ಹೋಗಿ ಬರಬೇಕು ಅಂತ ಹೇಳಿದಾಗ ದೊಡ್ಡ ಗಾತ್ರನಾದವ ಮರಳಿ ಅವಳು ಬಾಯಿ ಮುಚ್ಚುವುದರೊಳಗೆ ಕಿರುಗಾತ್ರದವನಾಗಿ ಬಾಯಿಯನ್ನು ಪ್ರವೇಶಿಸಿ ಮತ್ತೆ ಹೊರಬಂದು ನಿನ್ನ ಅಭೀಷ್ಟವನ್ನು, ನಿನ್ನ ಅಪೇಕ್ಷೆಯನ್ನು ಈಡೇರಿಸಿದ್ದೇನೆ ಎಂದಾಗ ಅವಳು ಸಂತೋಷ ಪಡ್ತಾಳೆ. ಆಗ ದೇವತೆಗಳು ಖುಷಿ ಪಡ್ತಾರೆ. ಆ ವೇಗದ ಹೋಗುವಿಕೆಯ ಮಧ್ಯದಲ್ಲೊಂದು ತಡೆ ಬಂದಾಗಲೂ ಹನುಮಂತ ತನ್ನ ವೇಗ ಕುಂಠಿಸಿಕೊಳ್ಳದೆ ಮತ್ತೆ ಮೊದಲಿನಂತೆ ಸಾಗುವ, ಮಧ್ಯದಲ್ಲಿ ನೆಲೆಯೂರದೆ ಮತ್ತೆ ಮುಂದುವರಿಯುವ ಆ ವೈಭವವನ್ನು ಕಂಡು ಸಂತೋಷಪಟ್ಟರು. ಇನ್ನೊಂದು ರಾಕ್ಷಸಿಯ ವಧೆಯಿಂದ ದೇವಲೋಕಕ್ಕೂ ಎಷ್ಟೋ ಲಾಭ ಆಯಿತು. ಆ ಕಾರಣಕ್ಕಾಗಿ ಅವನ ಮೇಲೆ ಪುಷ್ಪವೃಷ್ಟಿಗರೆದರು. ಸಿದ್ಧ ಗಂಧರ್ವ ಸೇವಿತಾಯ ನಮಃ. ಅದೇ ದಾರಿಯಲ್ಲಿ ಈ ಕಾರಣಕ್ಕಾಗಿಯೇ ಸಿದ್ಧರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಚಾರಣರು, ವಿದ್ಯಾಧರರು ಎಲ್ಲರೂ ಕೂಡ ಅವನನ್ನು ಚೆನ್ನಾಗಿ ಅವನ ಸಾಮರ್ಥ್ಯಕ್ಕೆ, ಅವನು ತೋರಿದ ರಾಮಚಂದ್ರನ ಕಾರ್ಯಕ್ಕಾಗಿ ತೋರಿದ ನಿಷ್ಠೆಗೆ ಅವರು ಮೆಚ್ಚಿ ಹಾಡಿದರು, ಕುಣಿದರು, ಕುಪ್ಪಳಿಸಿದರು. ದಶಯೋಜನ ವಿಸ್ತೀರ್ಣ ಕಾಯವತೇ ನಮಃ. 10 ಯೋಜನದಷ್ಟು ಎತ್ತರಕ್ಕೆ ಶರೀರವನ್ನು ಹೊತ್ತು ನಿಂತಹ ಓ ಶರೀರದವನೇ ನಿನಗೆ ನಮಸ್ಕಾರ. ಅಂಬರಾಶ್ರಯಾಯ ನಮಃ. ಆಗಸವನ್ನೇ ನಿನಗೆ ನೆಲಮನೆಯನ್ನಾಗಿಸಿಕೊಂಡವನೇ. ಅಂಬರ ಅಂದರೆ ಆಕಾಶ, ಆಶ್ರಯ ಅಂದರೆ ಬಹಳ ಹೊತ್ತು. ವಸ್ತುತಃ ಕಪಿಗಳು ಮರದಿಂದ ಮರಕ್ಕೆ ಹಾರಿ ಸ್ವಲ್ಪ ಹೊತ್ತು ಅಂಬರದಲ್ಲಿ ಇರ್ತಾವೆ, ಇಲ್ಲ ಅಂತಿಲ್ಲ. ಆದರೆ ಈ ಕಪಿ ಬಹಳ ಹೊತ್ತು ಈ ಮಹೇಂದ್ರ ಪರ್ವತದಿಂದ ಹಾರಿದರೆ ಆಮೇಲೆ ಇಳಿದದ್ದು ಲಂಬ ಪರ್ವತದಲ್ಲೇ, ಅಲ್ಲಿಯ ತನಕ ಮಧ್ಯದಲ್ಲಿ ಆಕಾಶವನ್ನೇ ರೆಕ್ಕೆ ಇಲ್ಲದೆ ಆಶ್ರಯಿಸಿಕೊಂಡಿದ್ದ. ಹಾಗಾಗಿ ಆಕಾಶದಲ್ಲಿ ಬಹಳ ಹೊತ್ತು ಇದ್ದವನೇ. ಆಕಾಶದಲ್ಲಿ ಹೋಗುವಾಗ ಎಲ್ಲಿಯಾದರೂ ಭಯ ಆದರೆ, ಏನೋ ಒಂದು ಎದೆಯಲ್ಲಿ ಭಾರ ಹುಟ್ಟಿದರೆ ಹನುಮಂತನ ಈ ನಾಮವನ್ನು ನೆನೆಸಿದರೆ ಹೃದಯ ಹಗುರಾಗುತ್ತೆ. ಅಂಬರಾಶ್ರಯಾಯ ನಮಃ. ಮಹಾಯೋಗಿನೇ ನಮಃ. ಯೋಗಿ ಅಂದರೆ ಅಷ್ಟಸಿದ್ಧಿಗಳನ್ನು ಹೊಂದಿದವ. ಯೋಗ ಅಂದರೆ ಯಾವುದನ್ನು ಎಲ್ಲಿಗೆ ಮುಟ್ಟಿಸಬೇಕು ಅಂತ ಗೊತ್ತಿರುವವ. ಸೀತೆಗೆ ರಾಮಚಂದ್ರನ ಉಂಗುರವನ್ನು ಮುಟ್ಟಿಸಿದ, ರಾಮನಿಗೆ ಸೀತೆಯ ಚೂಡಾಮಣಿಯನ್ನು ಮುಟ್ಟಿಸಿದ. ಹೀಗೆ ಯಾರ್ಯಾರಿಗೆ ಏನೇನು ಮುಟ್ಟಿಸಬೇಕು ಅಲ್ಲಲ್ಲಿ ಅವರವರಿಗೆ ಅದನ್ನು ಮುಟ್ಟಿಸಿದ. ಭರತನಿಗೆ ರಾಮಚಂದ್ರನ ಬರುವಿಕೆಯ ಸುದ್ದಿ ಕೊಟ್ಟ, ಗುಹನಿಗೂ ಕೂಡ ರಾಮಚಂದ್ರನ ಬರುವ ಸುದ್ದಿಯನ್ನು ಹೃದಯದಲ್ಲಿಟ್ಟ. ಹೀಗೆ ಎಲ್ಲಿ ಹೋದಲ್ಲಿ ಯಾರಿಗೆ ಏನನ್ನು ಮುಟ್ಟಿಸಬೇಕು ಅಂತಹ ಮುಟ್ಟಿಸುವ ಯೋಗ ಅದು ಅವನಲ್ಲೇ ಚೆನ್ನಾಗಿ ಕಾಣುವಂಥದ್ದು. ಅಂತಹ ಮಹತ್ವದ ಯೋಗಗಳನ್ನೆಲ್ಲ, ಉಪಾಯಗಳನ್ನೆಲ್ಲ ಬಲ್ಲವನು. ಯೋಗ ಅನ್ನೋದಕ್ಕೆ ತುಂಬ ಅರ್ಥ ಇದೆ. ಯೋಗ ಅಂದರೆ ಅದು ಭಕ್ತಿಯೋಗ ಆಗ್ಬೋದು, ಜ್ಞಾನಯೋಗ ಆಗ್ಬೋದು, ಕರ್ಮಯೋಗ ಆಗ್ಬೋದು, ಗಾನಯೋಗ ಆಗಬಹುದು. ವೀಣೆಯನ್ನು ಹಿಡಿದು ರಾಮನಾಮವನ್ನು ನಿರಂತರ ಧಾರಣೆ ಮಾಡಿರುವ ಆತ ಇವತ್ತಿಗೂ ಕಿಂಪುರುಷ ಖಂಡದಲ್ಲಿದ್ದಾನೆ ಅಂತ ಮತ್ತೆ ಮುಂದೆ ಮಾತಿದೆ. ಮಹೋತ್ಸಾಹಾಯ ನಮಃ. ಇದು ನಮಗೆ ಬಹುಶಃ ನಿತ್ಯದಲ್ಲಿ ನಾವು ಉಪಾಸನೆ ಮಾಡಬೇಕಾದ ನಾಮ. ಮಹೋತ್ಸಾಹಾಯ ನಮಃ. ಇದು ದೇವರ ಹೆಸರೂ ಹೌದು, ಹನುಮನ ಹೆಸರೂ ಹೌದು. ವಿಷ್ಣು ಸಹಸ್ರನಾಮದಲ್ಲಿ ಈ ನಾಮ ಭಗವಂತನಿಗೂ ಇದೆ. ಉತ್ಸಾಹದಿಂದ ಇರಬೇಕು. ಪ್ರತಿ ಕ್ಷಣವೂ ಕೂಡ ಉತ್ಸಾಹ ಕಳೆದುಕೊಳ್ಳದೆ ಹೊಸ ಕಾರ್ಯಕ್ಕಾಗಿ ಮತ್ತೆ ಹುರುಪಿನಿಂದ ಅದನ್ನು ಆ ನಿರೀಕ್ಷೆಯನ್ನಿಟ್ಟುಕೊಂಡು ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಮಧ್ಯದಲ್ಲಿ ವಿಶ್ರಾಂತಿ ಯಾವುದು ಅಂದರೆ ಇನ್ನೊಂದು ಸಣ್ಣ ಕೆಲಸ, ಹೊರತು ಕೈಕಾಲು ಜಾಡಿಸಿ ಅಯ್ಯಪ್ಪ ಸಾಕಾಯಿತು ಅಂತ ಮಲ್ಕೊಳ್ಳೋದಲ್ಲ. ಹನುಮಂತ ಹಾಗೆ ಮಲಗ್ತಿರಲಿಲ್ಲ, ಭೀಮನು ಅದನ್ನು ನಡೆಸ್ತಿರಲಿಲ್ಲ, ಆಚಾರ್ಯರನ್ನು ನೋಡಲಿಲ್ಲ. ಆ ರೀತಿ ಬದುಕನ್ನು ಮಾಡಿದ್ದು. ಹಾಗೆ ಪ್ರತಿ ಕ್ಷಣವೂ ಕೂಡ ಉತ್ಸಾಹದಿಂದ ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೆಚ್ಚಿನ ಹುರುಪನ್ನು ತೆಗೆದುಕೊಳ್ಳುವ ಬಲ ಅದು ಹನುಮಂತನದ್ದು. ಮಹೋತ್ಸಾಹಾಯ ನಮಃ. ಮಹಾಬಾಹವೇ ನಮಃ. ನೀಳವಾದ ತೋಳುಳ್ಳವ, ಚೆನ್ನಾದ ಕಾರ್ಯವನ್ನು ಮಾಡಬಲ್ಲವ ಅಂತ ಅರ್ಥ. ತೋಳು ಉದ್ದ ಇದೆ ಅಂದರೆ ಅದರ ಅಭಿಪ್ರಾಯ ಕೇವಲ ಉದ್ದದ ತೋಳಿರುವವನು ಅಂತ ಲಕ್ಷಣ ಮಾತ್ರ ಅಲ್ಲ. ಆ ತೋಳಿನಿಂದ ಆಗಬೇಕಾದ ಕಾರ್ಯವನ್ನು ಚೆನ್ನಾಗಿ ನಡೆಸುವವನಾಗಿದ್ದ ಹನುಮಂತ. ಪ್ರತಾಪವತೇ ನಮಃ. ಪ್ರತಾಪ ಅಂದರೆ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವ, ಎದುರಾಳಿಗೆ ಎದೆಯಲ್ಲಿ ನಡುಕವನ್ನು ಹುಟ್ಟಿಸುವವ. ಬಿಸಿ ಮುಟ್ಟಿಸುವುದು ಅಂತ ಹೇಳ್ತೇವಲ್ಲ, ಹಾಗೆ ಶತ್ರುಗಳಿಗೆ ಚೆನ್ನಾಗಿ ಬಿಸಿ ಮುಟ್ಟಿಸುವವ. ನಮಗೆ ಅಂಥದ್ದೊಂದು ತೊಂದರೆ ಒದಗಿದರೆ, ಶತ್ರುಗಳಿಗೊಂದು ಬಿಸಿ ಮುಟ್ಟಿಸುವ ಯೋಚನೆ ಬಂದರೆ, ಆವಾಗ ಅವರ ನಗರದ ಒಳಗೇ ನುಗ್ಗಿ ಅವರ ಅತ್ಯಂತ ಮುಖ್ಯವಾದ ಜಾಗಗಳಿಗೆ ಸರಿಯಾದ ತೀಕ್ಷ್ಣವಾದ ಉತ್ತರವನ್ನು ಕೊಟ್ಟು ಬರುವಂತಹ ಕೆಲಸ ಅದು ಹನುಮಂತ ನಮಗೆ ತೋರಿಸಿಕೊಟ್ಟದ್ದು. ಹೇಗೆ ಒಳಕ್ಕೆ ನುಗ್ಗಿ ಅವನ ಮುಖ್ಯ ನೆಲೆಯನ್ನೇ ಧ್ವಂಸಗೈದನೋ ಹಾಗೆ ಸ್ವತಃ ತಾನೇ ಕ್ಷಿಪಣಿಯಂತೆ
ಲಂಕೆಯನ್ನು ನುಗ್ಗಿ ಸುಟ್ಟವ ಪ್ರತಾಪವಂತನಾದ ಹನುಮಂತ. ರಾಮದ್ವೇಷಿ ಜನ ಅಸಹ್ಯಾಯ ನಮಃ. ರಾಮನನ್ನು ದ್ವೇಷಿಸುವ ಜನರಿಗೆ ಸಹ್ಯನಲ್ಲದವ, ಅವನನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಹನುಮಂತನ ತಾಕತ್ತನ್ನು ರಾವಣನಿಗೆ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ರಾಮನನ್ನು ದ್ವೇಷಿಸುವ ಜನರಿಗೆ ತುಂಬ ಕಾಟ ಕೊಡುವವ ಅಂತ ಅರ್ಥ, ಕಿರಿಕಿರಿ ಮಾಡುವವ. ಬಹಳ ಇಷ್ಟಪಟ್ಟು ಎಲ್ಲ ಮಾಸದಲ್ಲೂ ಬಿಡುವ ಹೂಹಣ್ಣುಗಳನ್ನು ಇರಿಸಿದ ಅಶೋಕವನವನ್ನು ಬುಡಮೇಲು ಮಾಡಿಬಿಟ್ಟ. ಅವನಿಗೆ 2 ಹೊಡೆದಿದ್ರಷ್ಟು ಬೇಜಾರಾಗ್ತಿರ್ಲಿಲ್ಲ, ಯಾಕೆಂದರೆ ಈಗ ಹೊಡೆದದ್ದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ನೋವು ಗುಣ ಆಗುತ್ತೆ. ಆದರೆ ತಾನು ಯಾವೆಲ್ಲ ಹೆಣ್ಣು ಮಕ್ಕಳನ್ನು ಕರೆತಂದ ಮೇಲೆ ಅವರಾಗಿ ಅವರು ಒಲಿಯದೇ ಇದ್ದಾಗ ಈ ಅಶೋಕವನದಲ್ಲಿರಿಸಿ ಅಲ್ಲಿರುವ ಆ ವಸಂತ ಮಾಸದ ಪ್ರತಿಕ್ಷಣದ ಸೊಬಗನ್ನು ಕಂಡು ತನಗೊಬ್ಬ ಮನದನ್ನ ಬೇಕು ಅಂತ ಬಯಕೆ ಉಂಟಾದಾಗ ಸಿಗದೆ ಹೋದಾಗ ರಾವಣನೇ ಆಗಬಹುದು ಅಂತ ಬಯಸುವಂತೆ ಮಾಡುತ್ತಾ ಇದ್ದ ವನ ಅದು. ಅಂತಹ ವನವನ್ನೇ ಬೇರು ಸಹಿತ ಕಿತ್ತು ಹಾಕಿದಾಗ ರಾವಣನಿಗಾದ ಸಂಕಟ ಹೇಳಲಿಕ್ಕಾಗದ್ದು. ಆ ರೀತಿ ಅಸಹ್ಯವಾದ ನೋವನ್ನು ನೀಡಿದವ. ಇನ್ನೊಂದು ಸಹಿಸಿಕೊಳ್ಳಿಕ್ಕಾಗುವುದಿಲ್ಲ ಅಂದರೆ ಅವನ ಪ್ರತಾಪವನ್ನು ಎದುರಿಸಲಿಕ್ಕಾಗುವುದಿಲ್ಲ ಅಂತ ಅರ್ಥ. ಅದು ಕೇವಲ ಲಂಕೆಯನ್ನು ಸುಟ್ಟಾಗ ಮಾತ್ರ ಅಲ್ಲ, ರಾಮನ ಜೊತೆಗೆ ರಾವಣ ಯುದ್ಧಕ್ಕೆ ಬರುವ ಪೂರ್ವದಲ್ಲಿ ಸೀತೆಗೆ ಅಪರಾಧ ಮಾಡಿದ್ದಕ್ಕಾಗಿ ಎದೆಗೊಂದು ಗುದ್ದಿ 10 ಬಾಯಲ್ಲಿ ನೆತ್ತರನ್ನು ಕಾರಿಸಿದವ. ಸಹಿಸಲಿಕ್ಕಾಗಲಿಲ್ಲ ಅವನ ಪೆಟ್ಟನ್ನು. ಬಹಳ ಶಭಾಷ್ ಅಂದ. ಅದಕ್ಕೆ ಹನುಮಂತ ಹೇಳಿದ, ನಾನು ಮುಟ್ಟಿದ್ದು ಕುಟ್ಟಿದ್ದಲ್ಲ, ಕುಟ್ಟಿದ್ದಿದ್ರೆ ನೀನು ಇರ್ತಿರ್ಲಿಲ್ಲ ಅಂತ. ರಾಮನ ಸೊತ್ತು ನೀನು, ಅವನ ತುತ್ತು ನೀನು, ಅದಕ್ಕೆ ಬಿಟ್ಟಿದ್ದೇನೆ ಅಂತ ಹೇಳಿ ಬಂದವ. ಹಾಗಾಗಿ ಅಸಹ್ಯ ವೀರ್ಯನಾದವ ಹನುಮಂತ. ಸಜ್ಜನ ಪ್ರಿಯ ದರ್ಶನಾಯ ನಮಃ. ಸಜ್ಜನರಿಗೆ ಅತ್ಯಂತ ಪ್ರಿಯನಾದಂತೆ ಕಾಣುವವ. ಅಂದರೆ ಅವನ ನೋಡಿದರೆ ಮನಸ್ಸಿಗೊಂದು ಸಮಾಧಾನ. ಅವರನ್ನೊಂದು ಭೇಟಿ ಆಯ್ತು, ಇವತ್ತು ಯಾಕೋ ಇಡೀ ಬದುಕು ಸಾರ್ಥಕ ಅಂತ ಅನ್ನಿಸ್ತಿದೆ. ಅಂತಹ ಜೀವನವನ್ನು ನಡೆಸಿದವ, ಅಂತಹ ಗುಣಗಳನ್ನು ರೂಢಿಸಿಕೊಂಡವ ಅದು ಹನುಮಂತ. ರಾಮಾಂಗುಲೀಯವತೇ ನಮಃ. ಓಂ. ರಾಮನ ಅಂಗುಲಿಯನ್ನು ತಾನು ಹೊತ್ತುಕೊಂಡಿದ್ದ ಸೀತೆಗೆ ಕೊಡುವುದಕ್ಕಾಗಿ. ರಾಮ ದಕ್ಷಿಣದ ತಂಡದಲ್ಲಿ, ಸೀತೆಯನ್ನು ಹುಡುಕಾಟಕ್ಕಾಗಿ ಹೊರಟ ತಂಡದಲ್ಲಿ ನಾಯಕನಾಗಿದ್ದವ ಅಂಗದ, ಸಲಹೆ ಸೂಚನೆಗಾರನಾಗಿದ್ದವ ಜಾಂಬವಂತ. ಆದರೂ ಅವರೇ ಯಾರ ಕೈಗೂ ಕೊಡದೆ ಅಂಗುಲಿಯವನ್ನು ತೆಗೆದುಕೊಂಡು ಹೋಗಿ, ಉಂಗುರವನ್ನು ತೆಗೆದುಕೊಂಡು ಹೋಗಿ ಹನುಮಂತನ ಕೈಗೇ ಕೊಟ್ಟ ಅಂದರೆ ರಾಮನಿಗೆ ಎಷ್ಟು ವಿಶ್ವಾಸ ಇತ್ತು ಅಂತಲೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದೊಂದು ವಿಶೇಷವಾದ ಹೆಸರಾಗಿ ಇಲ್ಲಿ ಗುರುತಿಸಿದ್ದಾರೆ. ರಾಮಾಂಗುಲೀಯವತೇ ನಮಃ. ರಾಮನ ಅಂಗುಲಿಯವನ್ನು, ಅಂದರೆ ರಾಮನ ಗುರುತನ್ನು ನಿಮಗೆ ಸರಿಯಾಗಿ ಕೊಡಬೇಕಾದವನು ಯಾರು ಅಂದರೆ ಬೇರೆ ಯಾರೂ ಅಲ್ಲ, ದೇವರನ್ನು ಸರಿಯಾಗಿ ಪರಿಚಯಿಸುವವನು ಹನುಮಂತನೇ. ಹಾಗಾಗಿ ದೇವರ ಬಗ್ಗೆ ನಮಗೆ ಸರಿಯಾದ ಗುರುತು ಬೇಕು ಅಂದರೆ ಅಂಗುಲಿಯವನ್ನು ಹಿಡಿದು, ಇದು ರಾಮ, ನೋಡು ಸೀತಾ, ಇದು ರಾಮನ ಮುದ್ರಿಕೆ, ರಾಮ ಖಂಡಿತ ನಿನ್ನ ಹತ್ತಿರಕ್ಕೆ ಬರುವವನಿದ್ದಾನೆ ಅನ್ನುವ ಧೈರ್ಯವನ್ನು ಕೊಡುವಂತಹ, ನೀನು ಸರಿಯಾದ ದಾರಿಯಲ್ಲಿದ್ದಿ, ನೀನು ಭಗವಂತನ ದಾರಿಯಲ್ಲೇ ಇದ್ದಿ, ನೀನು ಹೋಗುವ ದಾರಿಯಲ್ಲಿ ಭಗವಂತ ಖಂಡಿತ ಸಿಗ್ತಾನೆ ಅನ್ನುವ ನಂಬಿಕೆಯನ್ನು ಹುಟ್ಟಿಸುವ ನಾಮವಾಗಿ ಇದನ್ನು ಚಿಂತಿಸಬಹುದು. ಸರ್ವಶ್ರಮಹೀನಾಯ ನಮಃ. ಶ್ರಮವೇ ಇಲ್ಲ ಅವನಿಗೆ, ನಿಶ್ರಮಃ ಅಂತ ಅವನನ್ನು ಕರೀತಾರೆ. ಮೈನಾಕ ಬಂದು ಹಾಲು ಹಣ್ಣನ್ನಿತ್ತು ಸ್ವೀಕರಿಸು ಅಂತ ಹೇಳಿದಾಗ ಹನುಮಂತ ಹೇಳಿದ, ಶ್ರಮ ಆಗಿಲ್ಲಪ್ಪ ನನಗೆ, ಹಾಗಂತ ಬೈಲಿಲ್ಲ ಅವನಿಗೆ. ನಿನ್ನ ಏಷಧರ್ಮ ಸನಾತನ ಕೃತೇ ಚ ಪ್ರತಿಕರ್ತವ್ಯಂ, ಉಪಕರಿಸಿದವನಿಗೆ ಪ್ರತ್ಯುಪಕಾರ ಮಾಡುವುದು ನಮ್ಮ ಧರ್ಮ ಅನ್ನುವ ನೆಲೆಯಲ್ಲಿ ನೀನು ಬಂದದ್ದಕ್ಕಾಗಿ ಸಂತುಷ್ಟನಾಗಿದ್ದೇನೆ. ನೀನು ಕೇಳಿದ್ಯಲ್ವ, ಹೊಟ್ಟೆ ತುಂಬಿತು, ಸಾಕಪ್ಪ ಬರ್ತೇನೆ ಅಂತ ಆಲಿಂಗಿಸಿ ಮೈದಡವಿ ಕಳುಹಿಸಿದ. ಹೀಗೆ ಅತ್ಯಂತ ಅದ್ಭುತವಾದ ವ್ಯಕ್ತಿತ್ವದಿಂದ ಕೂಡಿದವನಾದ ಹನುಮಂತ ಶ್ರಮವೇ ಇಲ್ಲದವನು ಅನ್ನುವುದನ್ನು ಈ ಘಟನೆ ನಮಗೆ ತಿಳಿಸಿಕೊಡುತ್ತೆ. ಜಗತ್ಪತಯೇ ನಮಃ. ಜಗತ್ತಿಗೆ ಒಡೆಯ, ಚಲಿಸುವಂತಹ ಪ್ರತಿ ಜೀವಿಗೂ ಕೂಡ ಪಾಲಕನಾಗಿ ನಿಂತವ, ಚಲಿಸುವ ಪ್ರತಿಯೊಂದು ಜೀವಿಗೂ ಕೂಡ ಒಳಗಿನಿಂದ ಚಲನಶಕ್ತಿಯಾಗಿ ನಿಂತವ. ಅದರಿಂದಾಗಿ ಅವನನ್ನು ಜಗತ್ಪತಯೇ ನಮಃ. ಮೈನಾಕ ವಿಪ್ರಿಯಾಯ ನಮಃ. ಮೈನಾಕನಿಗೆ ಸ್ವಲ್ಪ ಬೇಸರ ಆಯಿತು, ನಾನು ನೀಡಿದ್ದನ್ನು ತಗೊಳ್ಳಿಲ್ಲ ಅಂತ. ಆದರೆ ಅದು ಅನಿವಾರ್ಯವಾಗಿತ್ತು. ಯಾಕೆಂದರೆ ರಾಮನ ಕಾರ್ಯ ಮತ್ತು ಇವನ ಉಪಚಾರ ಇದೆರಡನ್ನು ತೂಗು ಹಾಕಿದಾಗ ರಾಮನ ಕಾರ್ಯವೇ ಮಹತ್ತಾಗಿ ಕಂಡಿತವನಿಗೆ. ಹಾಗಾಗಿ ಕೆಲವೊಂದು ಸರ್ತಿ ಕೆಲವು ವಿಷಯಗಳಿಗೆ ಬೇಸರ ಆಗುತ್ತೆ ಅಂತ ಕೂತ್ರೆ ಮಹಾಕಾರ್ಯವನ್ನು ನಾವು ಕಳಚಿಕೊಳ್ಬೇಕಾಗತ್ತೆ. ಮತ್ತೆ ಅದರ ಯೋಚನೆ ಮಾಡಿದರೆ ವಿಪ್ರಿಯಾಯ ನಮಃ ಅಂತಂದರೆ ವಿಶೇಷ ಪ್ರೀತಿಗೂ ಕಾರಣನಾದ. ಯಾಕೆಂದರೆ ಆಲಿಂಗನ ಕೊಟ್ಟಾಗ ಅವನಿಗೆ ಅನ್ನಿಸ್ತು, ಇಲ್ಲ ಮೈನಾಕ ನನ್ನನ್ನು ಮನದೊಳಗಣ ಬೇಸರವನ್ನು ಹೊತ್ತು ಬೇಡ ಅಂತ ಹೇಳಿದ್ದಲ್ಲ,
ರಾಮನ ಕಾರ್ಯಕ್ಕಾಗಿ ನಾನು ಹೋಗುವುದು ತಡವಾದರೆ ಇಡೀ ಎಲ್ಲ ವ್ಯವಸ್ಥೆಯೂ ಹಾಳಾಗುತ್ತೆ. ಅದಕ್ಕಿಂತ ಅದು ಒಂದು ರೀತಿಯಿಂದ ಮಾರ್ಗಾಂತರದಲ್ಲಿ ನನಗೆ ಶ್ರೇಯಸ್ಸನ್ನು ತಪ್ಪಿಸುವ ಸಾಧ್ಯತೆ ಇದೆ. ಅದರಿಂದಾಗಿ ಹನುಮಂತ ನನ್ನನ್ನು ಬಿಟ್ಟು ಹೋದ ಅಂತ. ಆಮೇಲೆ ವಿಶೇಷ ಪ್ರಿಯವೂ ಆಯಿತು. ಮೊದಲು ವಿಪ್ರಿಯ, ಸ್ವಲ್ಪ ಬೇಸರ ಆಯಿತು. ಆದರೆ ಯಾವಾಗ ಅವನು ಆಲಂಗಿಸಿ ಮೈದಡವಿ ಹೇಳಿ ಕಳುಹಿಸಿದ, ಮತ್ತೆ ಸಿಗುವೆ ನಿನ್ನ ಈ ಆದರವನ್ನು ಸ್ವೀಕರಿಸುವುದಕ್ಕಾಗಿ ಅಂತ ಹೇಳಿದನು, ಆಗ ವಿಶೇಷ ಪ್ರೀತಿ ಆಯಿತು ಅವನಿಗೆ. ಸಿಂಧು ಸಂಸ್ತುತಾಯ ನಮಃ. ಸಾಗರವೇ ಆಶ್ಚರ್ಯಪಟ್ಟಿತು. ನನ್ನ ಮೇಲೆ ಹಾರಿ ಹೋಗುವುದು ಅಂದರೆ ಇಲ್ಲಿ ತನಕ ಎಲ್ಲರೂ ಒಂದೋ ಈಜಿ ಹೋಗಬೇಕಿತ್ತು, ಅದು ಸಾಧ್ಯ ಇಲ್ಲ ಬೇರೆಯವರಿಗೆ. ಅಥವಾ ಇಲ್ಲೇ ಬಿದ್ದು ಮಧ್ಯದಲ್ಲಿ ಹಾರ್ತಾರೆ, ಕೆಲವರು ಬಿದ್ದು ಸಾಯ್ತಾರೆ. ಅದರಲ್ಲೂ ಮಧ್ಯದಲ್ಲಿ ಒಬ್ಳಿದ್ದಾಳಲ್ಲ ಸಿಂಹಿಕ, ನುಂಗಲಿಕ್ಕೆ ಅಂತ. ಹೀಗೆ ಯಾರೂ ಕೂಡ ತನ್ನನ್ನು ಹಾರಿ ದಾಟಿದವರಿಲ್ಲ. ಆದರೆ ಈತ ದಾಟಿ ಗುರಿ ಮುಟ್ಟಿದನಲ್ಲ ಅನ್ನುವ ಸಂತೋಷಕ್ಕೆ ಸಂಸ್ತುತಾಯ ನಮಃ. ಸಮುದ್ರ ದೇವ ವರುಣ ಹನುಮಂತನನ್ನು ಸ್ತುತಿಸಿದ. ಕದ್ರು ರಕ್ಷಕಾಯ ನಮಃ. ಕದ್ರುವಿನ ರಕ್ಷಣೆಯನ್ನು ಮಾಡಿದವ ಅಂದರೆ ಈ ಸುರಸೆಯನ್ನು ಉಳಿಸುವುದರ ಮೂಲಕ. ಆಕೆಯನ್ನು ಸಂಹರಿಸಲಿಲ್ಲ, ಅವಳು ನಾಗಮಾತೆ, ಅವಳನ್ನು ಸಂಹರಿಸಬಹುದಿತ್ತು. ಯಾಕೆಂದರೆ ಸಿಂಹಿಕೆಯನ್ನು ಸಂಹರಿಸಿದವನಿಗೆ ಈಕೆಯನ್ನು ಸಂಹರಿಸುವುದೇನೂ ಆಗದ ಕೆಲಸವಾಗಿರಲಿಲ್ಲ. ಆದರೆ ಸಂಹರಿಸದೆ ಆಕೆಯನ್ನು ಉಳಿಸಿದ. ದೇವಮಾನಪ್ರದಾಯ ನಮಃ. ದೇವತೆಗಳ ವರಕ್ಕೆ ರಕ್ಷಣೆಯನ್ನು ನೀಡಿದವ. ದೇವತೆಗಳ ವರವನ್ನು ನಡೆಸಿ ಅವರ ವರಕ್ಕೆ ಬೆಲೆ ಇದೆ ಅಂತ ಲೋಕಕ್ಕೆ ತೋರಿದವ. ನೀನು ತೆರೆದು ಬಾಯಿಯನ್ನು ತೆರೆದು ಏನನ್ನು ಬೇಡಿದರೂ ಅದು ನಿನ್ನ ಬಾಯೊಳಗೆ ಹೋಗಲಿ ಅಂತ ದೇವತೆಗಳು ಕೊಟ್ಟ ವರವನ್ನು ಸುರಸೆಯ ಬಾಯಿಯಲ್ಲಿ ನಿಜಗೊಳಿಸಿ ದೇವತೆಗಳ ಮಾನವನ್ನು ಕಾಪಾಡಿದವ. ಸಾಧವೇ ನಮಃ. ಸಾಧುತ್ವ ಅನ್ನೋದು ಹನುಮಂತನ ಸಹಜ ಲಕ್ಷಣ. ಯಾಕೆಂದರೆ ರಾಮನ ಕಾರ್ಯ ಅನ್ನೋದೇ ಪ್ರಧಾನ ಅನ್ನುವ ಹಿನ್ನೆಲೆಯಲ್ಲಿ. ಸಿಂಹಿಕಾವಧ ಪಂಡಿತಾಯ ನಮಃ. ಪೂರ್ವದಲ್ಲಿ ಬಂದ 2 ತೊಂದರೆಗಳನ್ನು ಬೇರೆ ಬೇರೆ ರೀತಿಯಿಂದ ಹ್ಯಾಂಡಲ್ ಮಾಡಿದ, ನಿರ್ವಹಿಸಿದ. ಆದರೆ ಸಿಂಹಿಕೆ ತಾನು ನುಂಗಿ ಕೊಂದೇ ಬಿಡಬೇಕು ಅನ್ನೋ ಪ್ರಯತ್ನ ಮಾಡಿದಾಗ ವಧ ಪಂಡಿತಾಯ ನಮಃ. ಸಿಂಹಿಕೆ ಸ್ತ್ರೀ, ಕೊಲ್ಲಬಾರದಿತ್ತು. ಆದರೆ ಆಕೆ ನಾರಿ ಆಗಿರಲಿಲ್ಲ, ಮಾರಿ ಆಗಿದ್ಲು ಅನ್ನೋ ಕಾರಣಕ್ಕೋಸ್ಕರ ಆಕೆಯನ್ನು ಯಾರು ಮಾರಿದರೂ ತಗೊಳ್ಳಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಆಕೆಯನ್ನು ಕೊಲ್ಲುವುದೇ ಸರಿ ಅಂತ ತಿಳಿದು ಕೊಂದವ ವಧ ಪಂಡಿತ. ಅಂದರೆ ವಧೆ ಮಾಡುವುದೇ ಸರಿ ಅಂತ ತಿಳಿದೇ ಆಕೆಯನ್ನು ಸೀಳಿ ಲೋಕಕ್ಕೂ ಹಿತ ಮಾಡಿದ. ರಾವಣನ ಜಲದುರ್ಗೆಯನ್ನು ಭೇದಿಸಿದ. ದೇವತೆಗಳಿಗೂ ಅದರಿಂದ ಸಂತೋಷ ಆಯಿತು. ಅವಳದ್ದೊಂದು ವಿಚಿತ್ರವಾದ ವರ ಇತ್ತು, ನೆರಳನ್ನೇ ಹಿಡಿದು ಎಲ್ಲ ಪ್ರಾಣಿಗಳನ್ನು ಬಲಿ ತೆಗೆದುಕೊಳ್ಳುವುದು ಅಂತ. ಈ ನೆಪದಲ್ಲಿ ಸತ್ತು ಹೋದ ಎಲ್ಲ ಜೀವಗಳಿಗೆ ತೃಪ್ತಿಯಾಯಿತು. ಹೀಗೆ ಸಿಂಹಿಕಾ ವಧ ಪಂಡಿತಾಯ ನಮಃ. ಲಂಕಿಣ್ಯಭಯದಾತ್ರೇ ನಮಃ. ಲಂಕಿಣಿ ಅಂತ ಲಂಕೆಯನ್ನು ರಕ್ಷಿಸುವ ದೇವತಾಶಕ್ತಿ, ಚತುರ್ಮುಖನಿಂದ ಆದಿಷ್ಟಳಾದವಳು. ಆದರೆ ಯಾವತ್ತು ಒಂದು ಕಪಿ ಈ ಲಂಕೆಯನ್ನು ಪ್ರವೇಶಿಸುತ್ತೋ ಅವತ್ತು ನಿನ್ನ ಕಾರ್ಯಭಾರ ಮುಗಿಯಿತು ಅನ್ನುವ ನೆನಪು ಆಕೆ ಕಿವಿಯಲ್ಲಿ ಹಾಗೆ ನುಡಿಯುತ್ತಾ ಇತ್ತು. ಯಾವಾಗ ಹನುಮಂತ ಪ್ರವೇಶಿಸಿದನೋ ಆಗ ಅವಳಿಗೆ ಧೈರ್ಯ ಬಂತು, ಗೊತ್ತಾಯಿತು ಇದು ಲಂಕೆಯ ಅವಸಾನದ ಕಾಲ ಅಂತ. ಅವಳು ಸಿಟ್ಟಿನಿಂದ ಮೊದಲು ಕಾಯುವಿಕೆಯ ನೆಪದಲ್ಲಿ ಹೊಡೆದ್ಲು. ಹನುಮಂತನು ವಾಪಸ್ಸು ಮೆಲ್ಲನೆ ಒಂದು ಪೆಟ್ಟು ಕೊಟ್ಟ. ಅವಳು ಕಂಗಾಲಾಗಿ ಎಲ್ಲ ಲೋಕಗಳು ಒಂದೇ ಕ್ಷಣದಲ್ಲಿ ಕಂಡಂತಾಗಿ ಶರಣಾದ್ಲು. ಅಭಯದಾತ್ರೇ ನಮಃ. ನಿನ್ನನ್ನು ಕೊಲ್ಲುವುದಿಲ್ಲ ತಾಯಿ, ಹೋಗಿ ಬಾ ಅಂತ ಅವಳನ್ನು ಕಳುಹಿಸಿಕೊಟ್ಟ. ಅವಳು ಕೂಡ ಸೀತೆಯನ್ನು ಹುಡುಕುವ ವಿಷಯದಲ್ಲಿ ನಿನಗೆ ಯಶಸ್ಸಾಗಲಿ ಅಂತ ಹರಸಿ ಹೊರಟು ಹೋದ್ಲು. ಹೀಗೆ ಅವಳ ಅಭಯಕ್ಕೆ ಕಾರಣನಾದವ, ಅವಳನ್ನೂ ಭಯಪಡಿಸದೆ ಕಳುಹಿಸಿದವ. ಸೀತಾ ಶೋಕ ವಿನಾಶನಾಯ ನಮಃ. ಸೀತೆಯ ಶೋಕವನ್ನು ಕಳೆದವ. ಅಲ್ಲಿಯ ತನಕ 1 ವರ್ಷ ಯೋಚನೆ ಮಾಡಿ, ಒಂದು ವ್ಯಕ್ತಿ 10 ದಿನ ತನ್ನವರು ಹತ್ತಿರದಲ್ಲಿಲ್ಲದೆ ಇದ್ದಾಗ ಎಂಥ ತತ್ತರಿಸಿ ಬದುಕನ್ನೇ ಕಳೆದುಕೊಳ್ತೇವೆ ಅಂತನ್ನುವ ಸ್ಥಿತಿಗೆ ಹೋಗಿರ್ತಾರೆ. 10 ತಿಂಗಳುಗಳ ಕಾಲ ಯಾರ ಸ್ಪರ್ಶವೂ ಇಲ್ಲದೆ, ಯಾರ ಒಳ್ಳೆಯ ವ್ಯಕ್ತಿಗಳ ಮಾತಿನ ಬಾಂಧವ್ಯವೂ ಇಲ್ಲದೆ ಆ ರಕ್ಕಸರ ಕ್ರೂರ ಮಾತುಗಳನ್ನು ಕೇಳಿಸಿಕೊಂಡು ಬದುಕಿ ಉಳಿದಿದ್ದಾಳಲ್ಲ, ಇದು ಅತ್ಯಂತ ಅದ್ಭುತವಾದ ಘಟನೆ, ನಾವು ಗಮನಿಸಬೇಕಾದ್ದು. ಅಂತಹ ಸೀತೆಗೆ ಒಂದು ಸರ್ತಿ ಧೈರ್ಯವನ್ನು ಕೊಡುವ ಮಾತಾಗಿ ಹನುಮಂತ ಆಕೆಯ ಶೋಕವನ್ನು ನಾಶಗೊಳಿಸಿದ್ನಲ್ವ. ಆಶ್ಚರ್ಯ, ಅಶೋಕವನ ಅಂತ ಹೆಸರು, ಅಲ್ಲಿ ಶೋಕ ಪಡ್ತಿದ್ಲು. ಶೋಕವಿಲ್ಲದ ವನದಲ್ಲಿ ಶೋಕಗೊಂಡಂತಹ ತಾಯಿಯ ಶೋಕವನ್ನು ಕಳೆದ ನಾಶಕನಾದ ಹನುಮಂತನನ್ನು ನಾವು ಹೀಗೆ ನೆನೆದರೆ ನಮ್ಮ ಬದುಕಿನ ಶೋಕವೂ ಕೂಡ ಶೋಕವೇ ಶೋಕಿಸುವಂತಾದೀತು.
ಅದು ಶೋಕೇಸಲ್ಲೇ ಇರಬೇಕು, ಒಳಗೆ ಬರಬಾರ್ದು. ಹಾಗೆ ಭಗವಂತನ ಕಾರ್ಯಕ್ಕಾಗಿ ನಿಂತಾಗ ತನಗೆ ಯಾವುದೇ ತೊಂದರೆಗಳು ಎದುರಾದಾಗಲೂ ತಾನು ಅದನ್ನು ಚೆನ್ನಾಗಿ ಮುನ್ನಡೆಸಬಲ್ಲೆ ಅಂತ ತೋರಿಸುವ ಹಾಗೆ ಮತ್ತೆ ಜಾನಕಿ ಪ್ರಿಯ ಸಲ್ಲಾಪಾಯ ನಮಃ. ಅವಳಿಗೆ ಪ್ರಿಯವಾಗುವಂತೆ ಮಾತಾಡೋದು ತುಂಬ ಕಷ್ಟ, ಯಾಕೆಂದರೆ ಅವಳೇ ಮಾತಿನ ದೇವತೆ. ಚೆನ್ನಾಗಿ ಮಾತಾಡೋರ ಹತ್ರ ಭಾಷಣದಲ್ಲಿ ಸೈ ಅಂತ ಬೆನ್ನು ತಟ್ಟಿಸಿಕೊಳ್ಳುವುದು ಹೇಗೆ ಸಾಧ್ಯ? ಅಷ್ಟು ಸುಲಭ ಇಲ್ಲ. ಏನಂದ್ರು, ಅದೊಂಚೂರು ಇನ್ನೂ ವಿಷಯ ಸಂಗ್ರಹ ಮಾಡಬೇಕಿತ್ತು, ಇಲ್ಲಿ ಈ ಪಾಯಿಂಟ್ ಬರಬೇಕಿತ್ತು, ಇಲ್ಲಿ ಈ ಶಬ್ದ ಬಳಸಬಾರ್ದಿತ್ತು, ಇಲ್ಲಿ ಹೀಗಾಗಬೇಕಿತ್ತು ಅಂತ ಏನಾದರೂ ಒಂದು ಇನ್ನೂ ಅದರ ಇಂಪ್ರೂಮೆಂಟೇಷನ್ನ ಬಗ್ಗೆ ಮತ್ತು ದೃಷ್ಟಿ ಚೆಲ್ಲುವುದರ ಬಗ್ಗೆ ಹೇಳಬಹುದು. ಆದರೆ ತಾಯಿಯಾದ ಸೀತೆಯ ಒಂದು ಸ್ಥಿತಿ ಹೇಗಿತ್ತು ಅಂದರೆ ಯಾರನ್ನು ಕಂಡರೂ ಸಂದೇಹವೇ ಬರ್ತಿತ್ತು. ಎಲ್ಲ ಥರದ ಪ್ರಯೋಗಗಳನ್ನು ಮಾಯೆಗಳನ್ನು ಮಾಡಿ ರಾವಣ ಬೆದರಿಸಿಬಿಟ್ಟಿದ್ದ. ಅಂತಹ ಸೀತೆಗೂ ಕೂಡ ಒಂದು ಪುಟ್ಟ ಕೋತಿಯಾಗಿ ರಾಮನ ನಾಮವನ್ನು ಆಕೆ ಜಪಿಸುವಂತೆಯೇ ಜಪಿಸುತ್ತಾ ದೂರದಲ್ಲಿ ಕಂಗೊಳಿಸಿ, ಕೊನೆಗೆ ಇದ್ಯಾರು ಕಪಿ ಇಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳ್ತಾ ಇದೆಯಲ್ವಾ ಅಂತ ಮೇಲಿನ ಟೊಂಗೆಯಲ್ಲಿ ಕುಳಿತ ಆ ಮಂಗನನ್ನು ಕರೆದ್ಲು. ಯಾರಪ್ಪ ನೀನು? ಅವಳಿಗೆ ಧೈರ್ಯ ಇಲ್ಲ. ರಾಮನ ದೂತ ಅಂತ ಹೇಳಿದ. ಆಗ ಏನೇನು ರಾಮನ ಬಗ್ಗೆ ಗೊತ್ತಿದೆ ಹೇಳು ಅಂತ. ಜಾಣತನದಿಂದ ಹನುಮಂತ ಅವಳಿಗೆ ಗೊತ್ತಿರೋ ವಿಷಯವನ್ನು ವಿಸ್ತಾರಗೊಳಿಸಲಿಲ್ಲ. ಅವಳಿಗೆ ಸೀತೆ ಯಾವಾಗ ರಾಮನಿಂದ ದೂರವಾದ್ಲು ಆ ನಂತರ ಏನಾಯಿತು ರಾಮನ ಬದುಕಿನಲ್ಲಿ ಅನ್ನೋದು ಬೇಕಿತ್ತು, ಅದು ಕೇಳುವ ಕುತೂಹಲ ಇತ್ತು. ಅದನ್ನೇ ಚೆನ್ನಾಗಿ ಬಿಡಿಸಿ ಹೇಳಿದ. ಜಾನಕಿ ಪ್ರಿಯ ಸಲ್ಲಾಪಾಯ ನಮಃ. ಮನಸ್ಸನ್ನು ಗೆದ್ದ. ಒಳ್ಳೆಯ ಮಾತನ್ನು ಹೇಳಿದೆ. ಈಗ ಸಮಾಧಾನ ಆಯಿತು. ಅಂದರೆ ತನಗಾಗಿ ಎಷ್ಟು ಪರದಾಟ ಪಟ್ಟ ರಾಮಚಂದ್ರ. ಅಂದರೆ ಅದು ಪ್ರೀತಿ. ಪರದಾಡುವುದು ಅಂದರೆ ಲೋಕದ ದೃಷ್ಟಿಯಿಂದ ಆ ವ್ಯಕ್ತಿ ಇಲ್ಲದೇ ಇದ್ದಾಗ ಚಡಪಡಿಕೆ ಅಂತ ಒಂದು ಏನಿದೆ, ಅದನ್ನು ಅತ್ಯಂತ ಮನಸ್ಸಿಗೆ ಒಪ್ಪುವ ಹಾಗೆ ಬಿಡಿಸಿ ಹೇಳಿದ ಅಲ್ವಾ. ನಿನ್ನನ್ನು ಹುಡುಕ್ತಾ ಏನೇನು ಮಾಡಿಲ್ಲ ಹೇಳು. ವಾಲಿಯಂತಹ ಲೋಕಕ್ಕೆ ಅವನ ಎದುರುಗಡೆ ಯಾರೂ ಸಾಟಿ ಇಲ್ಲ ಅಂತ ಅನ್ನುವವನನ್ನು ನಿನ್ನ ಹುಡುಕುವಿಕೆಗಾಗಿ ಸುಗ್ರೀವನ ಪರವಾಗಿ ಕೊಂದ. ಇಂತಹ ಪ್ರಿಯವಾದ ಮಾತುಗಳನ್ನು ಆಡಿದ್ರಿಂದ ಅವಳಿಗೆ ಸ್ವಲ್ಪ ಧೈರ್ಯ ಬಂತು. ಕೊನೆಗೆ ಅವಳು ಧೈರ್ಯದಿಂದ ರಾಮನಿಗೆ ನಾನಿರುವ ಸುದ್ದಿಯನ್ನು ತಿಳಿಸು ಅಂತ ಕುರಂಗದ ಪ್ರಸಂಗವನ್ನು ಹೇಳಿ, ಒಂದು ಕಾಗೆ ಆಕೆಯ ಎದೆಗೆ ಕುಕ್ಕಿದ ಪ್ರಸಂಗ ಒಂದಿತ್ತು. ರಾಮ ಅದನ್ನು ನಿರಾಕರಿಸಿದ ಘಟನೆಯನ್ನು ಹೇಳಿ ಚೂಡಾಮಣಿಯನ್ನು ಕೈಗೆ ಕೊಟ್ಟು ಕಳುಹಿಸಿದ. ಚೂಡಾಮಣಿಧರಾಯ ನಮಃ ಶ್ರೀ ಕಪಯೇ ನಮಃ ಕಂಪಿವತೀತಿ ಕಪಿಹಿ. ಯಾವಾಗಲೂ ಆನಂದದಿಂದಲೇ ಇರುವಂಥದ್ದು. ಅದಕ್ಕೆ ವಸ್ತುತಃ ಉಪವಾಸ ಇತ್ತು ಇಡೀ ರಾತ್ರಿ ಆ ಕಪಿ. ಆದರೂ ಈಗ ಕಪಿಬುದ್ಧಿಯನ್ನು ತೋರುವಂತಹ ಪ್ರಸಂಗ ಬಂತು ಅಂತ ಅಮ್ಮನನ್ನು ಕೇಳುತ್ತೆ. ಅಮ್ಮ, ಹಸಿವಾಗ್ತಾ ಇದೆ, ಹಣ್ಣು ತಿನ್ನಲೇ? ಅಲ್ಲೇ ಕೆಳಗೆ ಬಿದ್ದಿರುವ 2 ಹಣ್ಣುಗಳನ್ನು ತಿನ್ನು ಮಗು. ಅಮ್ಮ, ನಾನು ಕಪಿ. ನೆಲದಲ್ಲಿ ಬಿದ್ದದ್ದನ್ನು, ನಿನ್ನೆದ್ದನ್ನು, ಮೊನ್ನೆದ್ದನ್ನೆಲ್ಲ, ಯಾರ್ಯಾರು ತಿಂದು ಉಳಿದಿದ್ದನ್ನೆಲ್ಲ, ಎಂಜಲು ಪಂಜಲುಗಳನ್ನೆಲ್ಲ ಮುಟ್ಟುವ ಸ್ವಭಾವ ನಮ್ಮದಲ್ಲ. ನಮಗೇನಿದ್ರು ಎಲ್ಲ ಫ್ರೆಶ್ ಆಗಬೇಕು. ಅದು ಹೆಸರಲ್ಲಿ ಫ್ರೆಶ್ ಇರುವುದಲ್ಲ, ವಸ್ತುವೇ ಫ್ರೆಶ್ ಇರಬೇಕು. ಅದಕ್ಕೆ ಸೀದಾ ಮರಕ್ಕೆ ಹಾರಿ 2 ಹಣ್ಣು ತಗೊಳ್ತೇನೆ ಅಂತಂದ. ಆಯಿತು ಮಗು ಒಂದು. ಕಪಿಬುದ್ಧಿಯಿಂದ ಆಕಾಶಕ್ಕೆ ನೆಗೆದು ಮರಕ್ಕೆ ಹಾರಿದ್ದು. ಯಾವ ಮರವೂ ಆ ಕಪಿಯ ಭಾರವನ್ನು ತಾಳಲಾರದೆ ಆಕಾಶದಲ್ಲಿ ನಿಲ್ಲಿಲ್ಲ, ಎಲ್ಲ ನೆಲ ಕಂಡವು. ಈ ರೀತಿ ಕಪಿಬುದ್ಧಿಯನ್ನು ತೋರಿದ. ಓ ಮಹಾಕಪಿಯೇ ಕಪಯೇ ನಮಃ. ದಶಾನನ ವರಕ್ಷೇತ್ರೇ ನಮಃ. ದಶಾನನಿಗಿದ್ದ ವರವನ್ನೇ ಛೇದಿಸಿ ಒಳಕ್ಕೆ ಬಂದವ. ಆ ಸಿಂಹಿಕೆಗೂ ವರ ಕೊಟ್ಟದ್ದು ಚತುರ್ಮುಖನೇ. ಆ ಇಂದ್ರಜಿತ್ತು ಬಿಟ್ಟ ಬ್ರಹ್ಮಾಸ್ತ್ರ ಅದು ಅವನನ್ನು ಸುತ್ತಿಕೊಂಡಿದ್ರೂ ಕೂಡ ಅದಕ್ಕೆ ಕೇವಲ ಒಂದು ಗೌರವ ಕೊಡಬೇಕು ಅಂತ ಸುಮ್ಮನೆ ಇದ್ದ. ಅವರು ಹಗ್ಗ ಕಟ್ಟಿದ್ರು, ಅದು ಬಿಚ್ಚಿಕೊಂಡು ಹೊರಟೋಯ್ತು. ಆದರೂ ಅದರ ಮರ್ಯಾದೆ ಉಳಿಸ್ಬೇಕು ಅಂತ ತಾನು ಬಿಚ್ಚಿಕೊಳ್ಳದೆ ಸೀದ ರಾವಣನ ಎದುರುಗಡೆ ಬಂದು ಸಿಕ್ಕಿ ಹಾಕಿಕೊಂಡಿದ್ದೇನೆ, ನನ್ನ ವರಗಳೆಲ್ಲ ಸಿದ್ಧಿಸಿದೆ ಅಂತ ಅಂದುಕೊಂಡ. ಆದರೆ ಯಾವಾಗ ಬೆಂಕಿ ಕೊಟ್ಟನೋ ಆಗ ಆ ವರವನ್ನು ಛೇತ್ರೆ ಇಡೀ ಯಾವ ರಾಕ್ಷಸರಾಗಲಿ ದೇವತೆಗಳಾಗಲಿ ಲಂಕೆಯೊಳಗೆ ಪ್ರವೇಶಿಸದಂತೆ ಅವರನ್ನು ಹೊರಗಿನಿಂದಲೇ ತಡೆ ಹಿಡಿಯಬೇಕಿದ್ದ 100 ಥರದ ಬೇಲಿಗಳನ್ನು ದಾಟಿ ಇಡೀ ಲಂಕೆಯನ್ನೇ ಸುಟ್ಟು ಬೂದಿ ಮಾಡಿ ಬಂದ. ಮಶಕೀಕೃತ ರಾಕ್ಷಸಾಯ ನಮಃ. ಮಶಕ ಅಂದರೆ ಸೊಳ್ಳೆಗಳಂತೆ ಚಪ್ಪಾಳೆ ತಟ್ಟಿ ಚೆನ್ನಾಗಿ ಅವುಗಳನ್ನು ಗಂಧ ತೆಯ್ದಿಟ್ಟು ಬಂದ. ಒಬ್ಬರನ್ನು ಉಳಿಸಲಿಲ್ಲ. 3ನೇ 1 ಭಾಗ ಅಂತ ಹೇಳ್ತಾರೆ ಮತ್ತೆ ಮುಂದೆ. ಲಂಕಾ ಭಯಂಕರಾಯ ನಮಃ. ಕಪಿಗಳನ್ನು ನೋಡಿದಾಗ ಮೊದಲಿಗೆ ನಮಗೊಂದು ಸುಂದರವಾದ ಆಹಾರ ಸಿಕ್ಕಿತು ಅಂತ ಅಂದುಕೊಂಡ್ರು. ಆದರೆ ಆ ಕಪಿ ತೆರೆದ ಬಾಯಿಯ ಹಲ್ಲುಗಳನ್ನೆಲ್ಲ ಉದುರಿಸಿದಾಗಲೇ ಗೊತ್ತಾದದ್ದು
ಇವನು ನಮ್ಮ ಆಹಾರಕ್ಕಾಗಿ ಬಂದವನಲ್ಲ, ನಮ್ಮನ್ನೇ ಚೆನ್ನಾಗಿ ಯಾವುದೋ ಮೃಗಗಳಿಗೆ, ನರಿ, ತೋಳಗಳಿಗೆ ಆಹಾರ ಮಾಡಲಿಕ್ಕೆ ಬಂದವ ಅಂತ ಭಯಪಟ್ಟವು. ಹಾಗಾಗಿ ಲಂಕಾ ಭಯಂಕರಾಯ ನಮಃ. ನುಗ್ಗಿದಾಗ ಬಿದ್ದ ಏಟುಗಳು ದೇಹದ ಯಾವ ಅಂಗಾಂಗಗಳನ್ನು ಉಳಿಸ್ಲಿಲ್ಲ. ಆಗ ಭಯ ಆಗಿ ಓಡ್ಲಿಕ್ಕೆ ಶುರು ಮಾಡಿದ್ರು. ಯಾವ ಮೂಲೆಗೆ ಕ್ಷಿಪಣಿ ಬಿತ್ತು ಅಂತ ಗೊತ್ತಾಗ್ಲಿಲ್ವಲ್ಲ. ಹಾಗೆ ಸಪ್ತಮಂತ್ರಿ ಪುತ್ರ ವಿನಾಶನಾಯ ನಮಃ. ಲಂಕೆಯ ಅಧಿಪತಿಯಾದ ರಾವಣನಿಗೆ 7 ಜನ ವಿಶಿಷ್ಟವಾದ ಮಂತ್ರಿಗಳಿದ್ರು. ಅದು ಬಹಳ ಪ್ರಸಿದ್ಧ. ಅವರ ಮಕ್ಕಳೂ ಕೂಡ ದೇವತಾ ವರಬಲದಿಂದ ಮತ್ತರಾದವರು. ಮತ್ತರಾದ ಅಷ್ಟೂ ಜನ ಮಂತ್ರಿಗಳ ಮಕ್ಕಳನ್ನು ಅನಾಯಾಸವಾಗಿ ಹೊಸಕಿ ಹಾಕಿದವ. ಇನ್ನೊಂದು ಉದ್ದಕ್ಕೆ ಇಷ್ಟು ಜನ ರಾಕ್ಷಸರ ತಲೆಯನ್ನು ಕತ್ತರಿಸಿದ ಕಥೆಯನ್ನು ಹೇಳ್ತಾ ಹೋಗುತ್ತೆ. ದುರ್ಧರ್ಷ ಪ್ರಾಣಹರ್ತ್ರೇ ನಮಃ. ಒಬ್ಬ ದುರ್ಧರ್ಷ ಇದ್ದ. ದುರ್ಧರ್ಷ ಅನ್ನೋದು ಎಲ್ಲ ರಾಕ್ಷಸರಿಗೊಂದು ಸಮಾನ ನಾಮವಾಗಿಯೂ ಗ್ರಹಿಸಬಹುದು. ದರ್ಶನ ಮಾಡಲಿಕ್ಕೆ ಸಾಧ್ಯವಿಲ್ಲದವರು ಅಂತ, ಎದುರಿಸಲಿಕ್ಕೆ ಸಾಧ್ಯವಾಗದಂತಹ ವ್ಯಕ್ತಿತ್ವದವರು ಅಂತ. ಅದಿಟ್ಟುಕೊಂಡ್ರೆ ಎಲ್ಲ ರಾಕ್ಷಸರನ್ನು ತಾನು ಯಾರನ್ನೆಲ್ಲ ಪ್ರಾಣಹರಣ ಮಾಡಿ ಮುಗಿಸ್ಬೇಕು ಅಂತಿದೆಯೋ ಅವರೆಲ್ಲರನ್ನೂ ತೆಗೆದವ. ದುರ್ದರ್ಶ ಅನ್ನುವ ಒಬ್ಬ ರಾಕ್ಷಸನ ತಲೆಯನ್ನೂ ತೆಗೆದವ. ಯೂಪಾಕ್ಷ, ವಿರೂಪಾಕ್ಷ, ಭಾಸಕರ್ಣ, ಪ್ರಘಸ ಅನ್ನುವ ಈ ಎಲ್ಲ ರಕ್ಕಸರನ್ನು ಕೂಡ ಸಂಹರಿಸಿದವ. ಹಾಗಾಗಿ ಅವನಿಗೆ ಹೆಸರು ಬಂತು ಯೂಪಾಕ್ಷ ವಧಕಾರಕಾಯ ನಮಃ, ವಿರೂಪಾಕ್ಷಾಂತಕಾರಿಣೇ ನಮಃ, ಭಾಸಕರ್ಣ ಶಿರೋರುಹಾಯ ನಮಃ, ಪ್ರಘಸ ಪ್ರಾಣಹರ್ತ್ರೇ ನಮಃ, ತೃತೀಯಾಂಶ ವಿನಾಶಕಾಯ ನಮಃ. ತೃತೀಯ ಅಂಶ, ಮೂರನೆಯ ಒಂದಂಶ. ತೃತೀಯ ಏಷ ಚಾಂಶಕೋ ಬಲಸ್ಯ ಹಿತ್ಯಚಿಂತಯತ್. ಮೂರನೆಯ ಒಂದು ಭಾಗದ ರಾವಣನ ಸೇನೆಯ ಪಾಲನ್ನು ನುಂಗಿ ಹಾಕಿದವ. ಕಂಗಾಲಾದ ರಾವಣ, ಅಯ್ಯೋ ಸೇನೆಯ ಬಹುಪಾಲನೆ ಇವನೇ ನುಂಗಿಬಿಟ್ಟ ಅಂದರೆ ಇನ್ನು ರಾಮ ಬಂದು ಮಾಡುವ ಕಾರ್ಯ ಏನು, ಅವನಿನ್ನೇನೇನು ಮಾಡಬಹುದು ಅಂತ ಯೋಚಿಸುವಂತೆ ಭಯವನ್ನು ಹುಟ್ಟಿಸಿದವ. ಅಕ್ಷರಾಕ್ಷಸ ಸಂಹಾರಿಣೇ ನಮಃ. ಯುದ್ಧದ ಮೊದಲು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡುವ ಮುಂಚೆ ಈಡುಗಾಯಿ ಹೊಡೆಯುವುದು ಅಂತಿದೆ. ಹಾಗೆ ಈ ಅಕ್ಷಕುಮಾರ ಬಂದೊಡನೆ ಆಗಸಕ್ಕೆ ನೆಗೆದು ಪಾದವನ್ನು ಹಿಡಿದು ತಲೆಯನ್ನು ಕೆಳಮುಖವಾಗಿಸಿ ಗರಗರನೆ ತಿರುಗಿಸಿ ತೆಂಗಿನಕಾಯಿನ ನೆಲಕ್ಕೆ ಹೊಡೆಯುವ ಹಾಗೆ ತಲೆಯನ್ನು ಹೊಡೆದು ಯುದ್ಧಕ್ಕೆ ನಾಂದಿಯನ್ನು ಹಾಡಿದವ. ತೃಣೀಕೃತ ದಶಾನನಾಯ ನಮಃ. ಅವನನ್ನು ಹುಲ್ಲು ಕಡ್ಡಿಯಂತೆ, ಹುಲ್ಲು ಕಡ್ಡಿ ಹೇಗೆ ಹೇಳಿ, ಬೆಂಕಿಗೆ ಬಿದ್ದಾಗ ದಗ್ಗಂತ ಸುಟ್ಟು ಹೋಗುತ್ತೆ. ಹಾಗೆ ದಶಾನನ ಅಂದರೆ ಅವನ ಇಡೀ ಲಂಕೆಯೇ ದಶಾನನ. ಯಜಮಾನನಿಗೆ ತನ್ನ ಬಾಡಿಗೆದಾರ ಬಂದು ಗೋಡೆಗೆ ಬಡಿದಾಗ ನನ್ನ ಎದೆಗೇ ಬಡಿತಾ ಇದ್ದಾನೆ ಅಂತ ಅನಿಸುತ್ತಲ್ವ. ಹಾಗೆಯೇ ಇಡೀ ಲಂಕೆ ಎನ್ನುವುದು ದಶಾನನಿಗೆ ಬಹಳ ಜೀವ. ಅದು ಕದ್ದು ತಂದ ಮಾಲ ಆದರೂ ಕೂಡ ನಂದೆ ಎನ್ನುವ ಹುಂಬತನ ಹಮ್ಮು ಆತನಿಗಿತ್ತು. ಅದನ್ನು ಸುಡುವ ಮೂಲಕ ದಶಾನನನ ಮೋರೆಗೇ ಮಸಿ ಬಳಿದ ಹಾಗಿತ್ತು ಅಂತ. ಹೀಗೆ ತೃಣೀಕೃತ ದಶಾನನನ ತೃಣಕ್ಕಿಂತ ಕಡೆಯಾಗಿಸಿದ. ಸ್ವಪುಚ್ಛಾಗ್ನಿ ನಿರ್ದಗ್ಧ ಲಂಕಾಪುರ ವರಾಯ ನಮಃ. ತನ್ನ ಬಾಲಕ್ಕೆ ಕೊಟ್ಟ ಬೆಂಕಿಯನ್ನೇ ಮರಳಿ ಲಂಕೆಗೆ ಇತ್ತು ಇಡೀ ಪುರವನ್ನೇ ಪರಪರ ಅಂತ ಉರಿಯುವಂತೆ ಕ್ಷಣ ಮಾತ್ರದಲ್ಲಿ ಎಲ್ಲ ಕಡೆಗೆ ಸುತ್ತಿ ಆ ಲಂಕೆಯನ್ನು ಇಲ್ಲ ಅಂತ ಮಾಡಿದವ. ನನಗೇನು ಕೊಡ್ತೀರೋ ಅದನ್ನು ಮರಳಿ ಕೊಡ್ತೇನೆ ಅಂತ ಅನ್ನೋದು ಅವನ ಸಂಕಲ್ಪ. ಹಾಗಾಗಿ ತನಗೆ ಕೊಟ್ಟ ಬೆಂಕಿಯನ್ನೇ ಲಂಕೆಗೆ ಕೊಟ್ಟು ಶ್ರೇಷ್ಠನೆನಿಸಿಕೊಂಡವ. ತನ್ನ ಗುಣದಲ್ಲಿ ಎಲ್ಲೂ ಕೂಡ ಇಷ್ಟಕ್ಕೆ ಕಾಂಪ್ರಮೈಸ್ ಆಗುವುದು ಅಂತಿಲ್ಲ. ಕೊಟ್ಟದ್ದನ್ನು ಮರಳಿ ಕೊಡ್ತೇನೆ ಅನ್ನುವ ವಿವರಣೆಯಲ್ಲಿ ಲಂಕೆಗೂ ಅದರ ಪಾಲನ್ನು ಕೊಟ್ಟ. ಅವ್ಯಯಾಯ ನಮಃ. ಅವನಿಗೆ ಬಾಲಕ್ಕೆ ಬೆಂಕಿ ಸುಡಲೇ ಇಲ್ಲ, ವ್ಯಯವೇ ಆಗಲಿಲ್ಲ, ಬಾಲ ಸುಟ್ಟು ಹೋಗಲಿಲ್ಲ. ಅಥವಾ ಬರುವ ದಾರಿಯಲ್ಲಿ ಇಷ್ಟು ದೂರ ಬಂದೆ ಅಂತ ಡಿಹೈಡ್ರೇಷನ್ ಆಗಿ ಮಲಗುವಂಥ ಸ್ಥಿತಿ ಬರಲಿಲ್ಲ. ಆಹಾರ ಇಲ್ಲ, ನಿದ್ದೆ ಇಲ್ಲ. ನಾವು ಒಂದು ದಿವಸ ನಿದ್ದೆ ಆಹಾರ ಬಿಟ್ಟರೆ ಮರು ದಿವಸ ಗೊತ್ತಾಗ್ಬಿಡುತ್ತೆ, ಏನ್ರಿ ರಾತ್ರಿ ನಿದ್ದೆ ಆಗಿಲ್ವಾ ಅಂತ ಕೇಳುವ ಸ್ಥಿತಿಗೆ ಬರ್ತೇವೆ. ಆದರೆ ಅವನ ಅವ್ಯಯ. ಅವನ ಕಣ್ಣಲ್ಲಿ ನಿದ್ದೆ ಆಗಲಿ, ಹೊಟ್ಟೆಯಲ್ಲಿ ಆಹಾರ ಬೇಕು ಅಂತನ್ನುವ ತಾಳವಾಗಲಿ, ಅಥವಾ ಗಂಟನಲ್ಲಿ ನುಂಗ್ಲಿಕ್ಕಾಗ್ತಾ ಇಲ್ಲ ಅಂತನ್ನುವಂಥ ಒಣಗುವಿಕೆಯಾಗಲಿ ಏನೂ ಇಲ್ಲದೆ, ವಿಕಾರವಿಲ್ಲದೆ ಅನಾಯಾಸವಾದಂತಹ ಸ್ಥಿತಿಯಲ್ಲಿ ರಾಮನಿಗೆ ಮರಳಿ ಬಂದು ಆ ಚೂಡಾಮಣಿಯನ್ನು ಕೊಡುವಂತಹ ವ್ಯಕ್ತಿತ್ವದವನಾಗಿದ್ದ. ಓಂ ಆನಂದವಾರಿಧಯೇ ನಮಃ. ಆನಂದವಾರಿಧಿ ಅಂದರೆ ಈ ಇಷ್ಟು ಕೆಲಸ ಮಾಡುವಾಗ ಇನ್ನೂ ಮುಗಿಲಿಲ್ವಾ, ಇಷ್ಟು ಮಾಡಬೇಕಾ, ಇನ್ನಷ್ಟು ಮಾಡಬೇಕಾ, ಇದೊಂದು ಬಾಕಿ ಇತ್ತಾ ಅಂತ ಈ ಒಂದು ಕ್ಷಣವೂ ಆತನಿಗೆ ನಾನು ಈ ಕೆಲಸದಿಂದ ಒದ್ದಾಡ್ತಾ ಇದ್ದೇನೆ ಅಂತ ಅನಿಸಿರಲಿಲ್ಲ.
ಪ್ರತಿಯೊಂದು ಕೆಲಸವನ್ನು ಇದು ರಾಮ ಕಾರ್ಯ, ಇದು ರಾಮನಿಗೆ ಪ್ರೀತಿಯಾಗಲಿ, ಇದು ರಾಮನ ಕಾರ್ಯಕ್ಕೆ ಹೊರಟಿದ್ದೇನೆ, ರಾಮನ ಪ್ರೇರಣೆಯಿಂದ ನಡೆಯುತ್ತೆ, ಇದು ರಾಮನ ಪ್ರೀತಿಯಿಂದ ನಡೆಯಿತು, ಇದು ರಾಮನಿಗೆ ಮುಟ್ಟಿಸ್ತಾ ಇದ್ದೇನೆ ಅಂತ ಆರಾಮವಾಗಿದ್ದಾದ್ರಿಂದ ಅವನು ಆನಂದವಾರಿಧಿ. ಆನಂದದಿಂದಲೇ ಪ್ರತಿಯೊಂದು ಕೆಲಸವನ್ನೂ ಮಾಡಿದವ. ಧನ್ಯಾಯ ನಮಃ. ಈ ಕೆಲಸ ಮಾಡಿ ಖುಷಿಪಟ್ಟ. ತನಗೆ ಯಾರೂ ಕ್ರೆಡಿಟ್ ಕೊಡಲಿಲ್ಲ, ಪ್ರಶಸ್ತಿ ಪತ್ರ ಕೊಡಲಿಲ್ಲ, ಪೇಪರಲ್ಲಿ ಹಾಕಿಸ್ಲಿಲ್ಲ ಅಂತ ಲೋಕದ ಜನ ಒದ್ದಾಡುವ ಹಾಗೆ ಅವನು ಯಾವತ್ತೂ ಕೂಡ ಒದ್ದಾಡಲಿಲ್ಲ. ಧನ್ಯ. ಇದು ನಿಜವಾಗಿ ತುಂಬ ಒಳ್ಳೆಯ ಶಬ್ದ. ನಾವು ಇದನ್ನು ಬಳಸ್ತೇವೆ, ಆದರೆ ಅರ್ಥ ಗೊತ್ತಿಲ್ಲದೆ ಬಳಸ್ತೇವೆ. ನಾವು ಅವರಿಗೆ ಧನ್ಯವಾದವನ್ನು ಹೇಳುತ್ತೇವೆ. ಆ ಧನ್ಯವಾದ ಹೇಳುವುದಲ್ಲ ಅದು. ಧನ್ಯವಾದ ಅಂದರೆ ಧನ್ಯ ಅನ್ನುವ ಭಾವವನ್ನು ಹೇಳುವ ಮಾತುಗಳನ್ನು ಆಡ್ತೇವೆ ಅಂತ ಹೇಳೋದು. ಧನ್ಯವಾದ ಸಮರ್ಪಣೆ ಅಂದರೆ ಮುಗಿಸಿದ ಮೇಲೆ ಧನ್ಯಾಹ ವಯಂ, ಧನ್ಯರಾದೆವು, ನಾವು ನಿಮ್ಮನ್ನು ನೋಡಿ ಸಂತೋಷಪಟ್ಟೆವು ಅಂತ ನಾವು ಹೇಳುವುದಿಲ್ವಾ? ಅದನ್ನೇ ಧನ್ಯ ಅನ್ನೋ ಶಬ್ದ ಹೇಳೋದು. ಧನ್ಯಾಹ ವಯಂ, ನಾವು ಧನ್ಯತೆಯಿಂದ ತುಂದಿಲರಾಗಿದ್ದೇವೆ ಅನ್ನುವ ಮಾತನ್ನು ಹನುಮಂತ ತಾನು ಧನ್ಯ, ರಾಮನೆಂಬ ಧನ ನನಗೆ ಸಿಕ್ಕಿತು, ರಾಮನ ಕಾರ್ಯದಲ್ಲಿ ಸೀತೆಯ ದರ್ಶನ ನನಗಾಯಿತು ಅನ್ನುವ ಧನ್ಯತೆಯನ್ನು ಅನುಭವಿಸಿ ತಾನು ಧನ್ಯ ಅಂತ ಭಾವಿಸಿದ. ಹಾಗಾಗಿ ಅವನನ್ನು ಧನ್ಯಾಯ ನಮಃ. ಮೇಘ ಗಂಭೀರ ನಿಸ್ವನಾಯ ನಮಃ. ಆಕಾಶಕ್ಕೆ ಮರಳಿ ಹಾರಿದ, ಲಂಬ ಶಿಖರದ ಮೇಲೇರಿ ಅಲ್ಲಿಂದಲೇ ಘರ್ಜಿಸಿದ. ಮೇಘಗಳೇ ಗೀಳಿಟ್ಟಂತಿದ್ದವು. ಆ ಧ್ವನಿಯಿಂದ, ಅದು ಮೆಸೇಜ್, ಅದು ಜಾಂಬವಂತಾದಿಗಳು ಕಾಯ್ತಾ ಇರ್ತಾರೆ, ಅವರಿಗೆ ಧೈರ್ಯ ಕೊಡುವ ಮಾತದು. ಕಪಿ ಪ್ರವೀರ ಸಂಪೂಜ್ಯಾಯ ನಮಃ. ಆ ಧ್ವನಿಯನ್ನು ಕೇಳಿದೊಡನೆ ಖುಷಿಯಾಗಿ ಹೋಯಿತು ಕಪಿಗಳಿಗೆ. ಈ ರೀತಿ ಘರ್ಜನೆ ಮಾಡಿಕೊಂಡು ಬರುವ ಹನುಮಂತನ ಕಾರ್ಯ ಅದು ಸಂಪೂರ್ಣ ಆಗಿದೆ ಅಂತ ಅರ್ಥ ಅಂತ ಖುಷಿಪಟ್ಟು ಅವನ ಆ ಗಂಭೀರವಾದ ನಾದ ಕೇಳಿಯೇ ಅಲ್ಲೇ ಅವರು ಹುರ್ರೆ ಅಂತ ಬಾಲಕ್ಕೆ ಮುತ್ತಿಕ್ಕಿ ಕುಣಿದು ಕುಪ್ಪಳಿಸಿ ಕಪಿಚೇಷ್ಟೆಯ ಎಲ್ಲ ಭಾವವನ್ನು ತೋರಿಸಿದ್ರಂತೆ. ಬಂದೊಡನೆ ಆತನನ್ನು ಮರಗಳಿಗೆ ಏರಿ ಭೂಮಿಯ ಆಳಕ್ಕೆ ಇಳಿದು ಹೆಕ್ಕಿ ತಂದಿದ್ದ ಗೆಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನೆಲ್ಲ ಉಡುಗೊರೆಯಂತೆ ಕೊಟ್ಟು, ಹನುಮಂತನ ಮಾತು ತುಂಬ ಚಂದ. ಅವನು ಬರುವಾಗಲೇ ದೃಷ್ಟಾ ಸೀತಾಮಯ ಅಂತ ಹೇಳ್ಕೊಂಡು ಬಂದ. ಅದೇನು ದೃಷ್ಟಾ ಸೀತಾ ಅಂತ? ಸೀತೆಯನ್ನು ನಾನು ನೋಡಿದೆ ಅಂತ ಹೇಳುವುದಕ್ಕೂ ನೋಡಿದೆ ನಾನು ಸೀತೆಯನ್ನು ಹೇಳುವುದಕ್ಕೂ ವ್ಯತ್ಯಾಸ ಇದೆಯಲ್ವಾ ಅಂದರೆ ಹೌದು, ವ್ಯತ್ಯಾಸ ಇದೆ. ಸೀತೆಯನ್ನು ನಾನು ಅನ್ನುವ ವಾಕ್ಯ ಮುಂದೆ ನೋಡಲಿಲ್ಲ ಅಂತನೂ ಆಗ್ಬೋದು, ನೋಡಿದೆ ಅಂತನೂ ಆಗ್ಬೋದು. ಆದರೆ ನೋಡಿದೆ ನಾನು ಅಂತ ಹೇಳುವಾಗ ಹೋದದ್ದೇ ಸೀತೆಯನ್ನು ನೋಡಲಿಕ್ಕಾದ್ರಿಂದಾಗಿ ಅದು ಉದ್ವೇಗವನ್ನು ಹುಟ್ಟಿಸುವುದಿಲ್ಲ ಎದುರುಗಡೆ ಕೇಳುವವನಿಗೆ. ಈ ಮಾತನ್ನು ಅವನು ರಾಮನ ಹತ್ರ ಹೇಳುವಾಗಲೂ ಇದೇ ಥರ ಹೇಳ್ತಾನೆ. ದೃಷ್ಟಾಮಯ ತವ ವಲ್ಲಭ, ನಿನ್ನ ಮಡದಿಯನ್ನು ನಾನು ನೋಡಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ನೋಡಿದ್ದೇನೆ ನಿನ್ನ ಮಡದಿಯನ್ನು ಅಂತ ಹೀಗೆ ಮಾತನ್ನು ಶುರು ಮಾಡ್ತಾನೆ. ಯಾಕೆ ಅಂದರೆ ಕೇಳುವವರಿಗೆ ಉದ್ವೇಗ ಆಗದಂತೆ ನಮ್ಮ ಮಾತಿರಬೇಕು ಅಂತ. ಆ ಅರ್ಥದಲ್ಲಿ ಹನುಮಂತ ಕಪಿ ಪ್ರವೀರ ಸಂಪೂಜ್ಯಾಯ ನಮಃ, ಎಲ್ಲ ಕಪಿಗಳಿಗೆ ಆನಂದವನ್ನು ನೀಡಿ ಅವರಿಂದ ಸೇವೆಯನ್ನು ಕೈಗೊಂಡ, ಅವರ ಪೂಜೆಯನ್ನು ಸ್ವೀಕರಿಸಿದ. ಮಧುಭಕ್ಷಣ ತತ್ಪರಾಯ ನಮಃ. ಹೋಗುವಾಗಲೇ ಸುದ್ದಿ ಮುಟ್ಟಿಸ್ಲಿಕ್ಕೆ ತಡ ಆಗುತ್ತೆ, ಸುಸ್ತಾಗಿದೆ, ಎಲ್ಲ ಕಪಿವೀರರಿಗೆ ನಡಿಲಿಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಆರೋಗ್ಯಕ್ಕೂ ಬೇಕು, ಜೊತೆಗೆ ಸುದ್ದಿನೂ ಮುಟ್ಟಿಸ್ಬೇಕು. ಒಬ್ಬ ಅಂಗದನ ಮಾವ ಇದ್ದ ದಧಿಮುಖ ಅಂತ, ಆತನ ರಕ್ಷಣೆಯಲ್ಲಿ ಒಂದು ಜೇನಿನ ತೋಟ ಇತ್ತು. ಅದರೊಳಗೆ ನುಗ್ಗಿ ಎಲ್ಲ ಕುಡಿದು ಕುಪ್ಪಳಿಸಿದ್ರು. ಹನುಮಂತನ ಹತ್ರ ಪರ್ಮಿಷನ್ ಕೇಳಿಯೇ ಕಪಿಗಳು ಹೋಗ್ತಾರೆ. ಹನುಮಂತ, ನಾವೊಂದು ದಯವಿಟ್ಟು ಮಧುಪಾನಕ್ಕೆ ಹೋಗ್ತೇವೆ ಅಂತ. ಹನುಮಂತ ಜೈ ಅಂದ. ಜೈ ಅಂದ ಯಾಕೆ? ದಧಿಮುಖನನ್ನು ಎದುರಿಸಿ ಚೆನ್ನಾಗಿ ಹೊಡೆದು ಬಡು ಕಳಿಸ್ತಾರೆ. ಹನುಮಂತನ ಉದ್ದೇಶ ಏನು ಅಂತ ಮತ್ತೆ ಮುಂದೆ ಗೊತ್ತಾಗುತ್ತೆ. ಅಂತೂ ಕಪಿಗಳಿಗೆ ಖುಷಿಯಾಗುವಂತೆ ಮಧುಪಾನವನ್ನು ಮಾಡಿಸಿದವ. ರಾಮಬಾಹು ಸಮಾಶ್ಲಿಷ್ಟಾಯ ನಮಃ. ಈ ಸುದ್ದಿ ದಧಿಮುಖನ ಬಾಯಿಯಿಂದ ಸುಗ್ರೀವನಿಗೆ ಹೋಯಿತು. ಸುಗ್ರೀವ ತಕ್ಷಣ ಏನು ನಿರ್ಧಾರ ಮಾಡಿದ ಅಂದರೆ, ತನ್ನ ಕೊರಳಲ್ಲಿದ್ದ ಮಾಲೆಯನ್ನು ತೆಗೆದು ದಧಿಮುಖನಿಗೆ ಹಾಕಿ, ಅಲ್ಲಿ ನಿನ್ನ ಮಧುವನದಲ್ಲಿ ಕುಣಿದು ಕುಪ್ಪಳಿಸ್ತಾ ಇರುವ ಕಪಿವೀರರನ್ನೆಲ್ಲ ಬೇಗನೆ ರಾಮಚಂದ್ರ ಸುಗ್ರೀವ ನೋಡ್ತಾ ಇದ್ದಾರೆ, ಆನಂದದಿಂದ ಕಾತರದಿಂದ ನಿಮ್ಮ ಮಾತಿಗಾಗಿ ಕಾಯ್ತಾ ಇದ್ದಾರೆ, ಬರ ಹೇಳು ಅಂತ ಹೇಳಿ ಕಳುಹಿಸಿದ. ದಧಿಮುಖನಿಗೆ ಆಶ್ಚರ್ಯ, ಪೆಟ್ಟು ಕೊಡ್ತಾರೆ ಅಂತ ಬಯಸಿದರೆ ಇವರು ಏನೋ ಪ್ರಶಸ್ತಿ ಕೊಡ್ತೇನೆ ಅಂತನ್ನುವ ಕರೀತಾ ಇದ್ದಾರಲ್ವ ಅಂತ ಅನ್ನಿಸಿ ಬಂದಾಗ ಸೀತೆಯ ಸುದ್ದಿಯನ್ನು ಕೇಳಿ ರಾಮನ ತೋಳುಗಳಿಂದ ಚೆನ್ನಾಗಿ ಆಲಿಂಗನೆಯನ್ನು ಪಡೆಯುವಂತಹ ಘಟನೆ ಅಲ್ಲಿ ನಡೆಯಿತು. ಭವಿಷ್ಯತ್ ಚತುರಾನನಾಯ ನಮಃ. ಮುಂದಾಗುವ ಚತುರಾನನ ಪದವಿಗೆ ಏರುವ ವಿಶಿಷ್ಟವಾದ ಗುಣವಂತಿಕೆಯನ್ನು ಈ ರಾಮನ ಅನುಗ್ರಹ ಆತನಿಗಿತ್ತಿತು. ಸತ್ಯಲೋಕೇಶ್ವರಾಯ ನಮಃ. ಚತುರ್ಮುಖನಿಗೆ ಲೋಕ ಯಾವುದು? ಸತ್ಯ.
ಸತ್ಯ ಎನ್ನುವ ಲೋಕದ ಒಡೆಯನಾಗಿ ಮುಂದೆ ಮೆರೆಯುವವ. ಪ್ರಾಣಾಯ ನಮಃ, ಎಲ್ಲರ ಚೇಷ್ಟೆಯನ್ನು ನೆರವೇರಿಸುವವ. ವಿಭೀಷಣ ವರಪ್ರದಾಯ ನಮಃ, ವಿಭೀಷಣನಿಗೆ ಯಾವ ತೊಂದರೆಯನ್ನು ಮಾಡದೆ ರಾಮನ ಪಕ್ಷಕ್ಕೆ ಆತನನ್ನು ಸೇರಲಿಕ್ಕೆ ಒಪ್ಪಿಗೆಯನ್ನು ನೀಡಿದವ. ಎಲ್ಲರೂ ವಿರೋಧಿಸಿದ್ರು. ವಿಭೀಷಣ ರಾಮನ ಪಕ್ಷಕ್ಕೆ ಓಡಿ ಬಂದಾಗ, ಇವನು ಶತ್ರು ಪಕ್ಷದವ, ರಾಕ್ಷಸ ಬುದ್ಧಿಯಿಂದ ಏನೇನೋ ತೊಂದರೆ ಮಾಡಿಯಾನು ಅಂತ, ನಂಬಿಕೆಯಿಂದ ಈತ ನಮಗೊದಗಬಹುದು ಅಂತ ಧೈರ್ಯದಿಂದ ರಾಮನಿಗೆ ಬಲಗೈಯನ್ನು ನೀಡಿ ಬೆಂಬಲವನ್ನು ಸೂಚಿಸಿದವ ಹನುಮಂತ. ಹಾಗಾಗಿ ಅವನಿಂದಾಗಿ ವಿಭೀಷಣನಿಗೆ ರಾಮನ ಸೇವೆಯ ಭಾಗ್ಯ ಸಿಕ್ಕಿತು. ವರಪ್ರದಾಯ ನಮಃ. ಧೂಮ್ರಾಕ್ಷ ಪ್ರಾಣಹರ್ತ್ರೇ ನಮಃ. ಧೂಮ್ರಾಕ್ಷ ಅಂತ ಒಬ್ಬ ರಾಕ್ಷಸ, ಅವನ ಪ್ರಾಣವನ್ನು ತೆಗೆದವ. ಕಪಿ ಸೈನ್ಯ ವಿವರ್ಧನಾಯ ನಮಃ. ಕಪಿಗಳೆಲ್ಲ ಮೂರ್ಛೆ ಬಿದ್ದು ಪ್ರಾಣ ಕಳ್ಕೊಂಡ ಸ್ಥಿತಿಯಲ್ಲಿದ್ದಾಗ ಸಂಜೀವಿನಿ ಪರ್ವತವನ್ನು ಎತ್ತಿ ತಂದು ಅವುಗಳ ಒಳಗೆ ಸೇರಿದ್ದ ಔಷಧೀಯ ಗಿಡಗಳ ಪರಿಮಳದಿಂದಲೇ ಮೂಗಿಗೆ ಆ ಪರಿಮಳ ಬಡಿದು ಎದ್ದು ನಿಂತಂತೆ ಆಗಿ ಆ ಸೈನ್ಯ ಎಲ್ಲ ಮತ್ತೆ ಮರು ಚೈತನ್ಯವನ್ನು ಪಡೆಯಿತು. ತ್ರಿಶೀರ್ಷಾಂತಕಾಯ ನಮಃ. ಮತ್ತೊಬ್ಬ ರಾಕ್ಷಸ ಇದ್ದ ರಾವಣನ ಪಡೆಯಲ್ಲಿ. ಈ ತ್ರಿಶಿರ, ದೂಷಣ, ಖರ ಅನ್ನುವಂತಹ 3 ಜನ ರಾಕ್ಷಸರು ಒಮ್ಮೆ ರಾಮನಿಂದ ಹತರಾಗಿದ್ದರು. ಮತ್ತೊಬ್ಬ ತ್ರಿಶೀರ್ಷ ಅನ್ನುವಂತಹ ರಾಕ್ಷಸ ರಾವಣನ ಪಡೆಯಲ್ಲಿ ಸೇರಿಕೊಂಡಿದ್ದವ. ರಾಮನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದು ಕೊನೆಗೆ ಹನುಮಂತನ ಕೈಯಲ್ಲಿ ಸಿಕ್ಕಿ ಬಿದ್ದು ಸತ್ತು ಹೋಗ್ತಾನೆ. ಉನ್ಮತ್ತನಾಶನಾಯ ನಮಃ. ಯಾರೆಲ್ಲ ಹೀಗೆ ಉನ್ಮತ್ತರಾಗಿ ರಾವಣನ ಸೈನ್ಯದಲ್ಲಿ ವಿಶೇಷವಾದ ಸ್ಥಾನಮಾನಗಳನ್ನು ಪಡೆದಿದ್ರೋ ಅವರನ್ನೆಲ್ಲರನ್ನು ನಾಶ ಮಾಡಿದ. ಮತ್ತೊಬ್ಬ ಇದ್ದ ಅಕಂಪನ ಅಂತ, ಅವನನ್ನು ಕೂಡ ಅಂತ್ಯಗೊಳಿಸಿದವ. ಅಕಂಪನಾಂತಕಾಯ ನಮಃ. ದೇವಾಂತಕಾಂತಕಾಯ ನಮಃ. ದೇವಾಂತಕನನ್ನು ಅಂತ್ಯಗೊಳಿಸಿದವ. ದೇವಾಂತಕ ಅಂತ ಒಬ್ಬ, ಅವನನ್ನು ಕೂಡ ಅಂತಕ ಅಂದರೆ ಯಮ ಅಂತ ಅರ್ಥ. ಇಲ್ಲಿ ಯಮನಂತೆ ಆತನನ್ನು ಮುಗಿಸಿದವ ಹನುಮಂತ. ಶ್ರೀ ಶೂರಾಯ ನಮಃ. ಶೌರ್ಯ ಪ್ರದರ್ಶನವನ್ನು ಮಾಡಿದವ. ಯುದ್ಧೋನ್ಮತ್ತ ವಿನಾಶಕಾಯ ನಮಃ. ಯುದ್ಧದಲ್ಲಿ ನಾವೇ ಎಲ್ಲವನ್ನು ಗೆದ್ದು ಬಿಡುತ್ತೇವೆ ಅಂತ ಬಂದವರನ್ನು ಕೊಂದವ. ನಿಕುಂಭಾಂತಕಾಯ ನಮಃ. ಮತ್ತೊಬ್ಬ ರಾಕ್ಷಸ ನಿಕುಂಭ. ಶತ್ರುಸೂದನಾಯ ನಮಃ. ಹೀಗೆ ಯಾರ್ಯಾರು ಶತ್ರುಗಳಾಗಿ ಬಂದರೋ ಅವರೆಲ್ಲರನ್ನು ಸೂದನ ತರಿದವ. ಸುರವೀಕ್ಷಿತಾಯ ನಮಃ. ಇಷ್ಟು ಯುದ್ಧ ಆಗುವಾಗ ದೇವತೆಗಳೆಲ್ಲ ಈ ಹನುಮಂತನ ತಾಕತ್ತನ್ನು ಕಣ್ತುಂಬ ನೋಡ್ತಾ ಆನಂದದಿಂದ ಅವನ ಬಗೆಗೆ ಹಾಡ್ತಾ ಕುಣಿತಾ ಅದೇ ನೋಟದಲ್ಲಿ ಆನಂದದಲ್ಲಿ ಮುಳುಗಿದ್ರು. ದಶಾಸ್ಯ ಗರ್ವ ಹರ್ತ್ರೇ ನಮಃ. ದಶಾಸ್ಯನಾದ ರಾವಣನ ಗರ್ವವನ್ನು ಹರ್ತ್ರೇ ನಮಃ ಅಪಹರಿಸಿದವ. ಲಕ್ಷ್ಮಣ ಪ್ರಾಣದಾಯಕಾಯ ನಮಃ. ಲಕ್ಷ್ಮಣನೊಮ್ಮೆ ರಾವಣನ ಬಾಣದೇಟಿಗೆ ತಲೆ ತಿರುಗಿ ಬಿದ್ದಾಗ 2ನೇ ಬಾರಿ ಮತ್ತೆ ಸಂಜೀವಿನಿ ಪರ್ವತವನ್ನು ತಂದು ಆ ಸುಷೇಣ ಅಲ್ಲಿರುವ ಆ ಸಂಜೀವಿನಿ ಪರ್ವತದಿಂದ ಔಷಧದ ಗಿಡಗಳನ್ನು ತೆಗೆದು ಅರೆದು ಲಕ್ಷ್ಮಣನನ್ನು ಮರಳಿ ಬದುಕಿಸಿದವ. ಹೀಗೆ ಕುಂಭಕರ್ಣ ಜೈನೇ ನಮಃ. ಸುಗ್ರೀವನನ್ನು ಹಿಡಿದಿಟ್ಟಾಗ ಇನ್ನೇನು ಸುಗ್ರೀವನನ್ನು ತಿಂದೇ ಬಿಡ್ತಾನೆ ಕೈಯಲ್ಲಿ ಮುಷ್ಟಿಯೊಳಗೆ ಅಂತ ಅಂದುಕೊಂಡಾಗ ಹನುಮಂತ ಇದ್ದಕ್ಕಿದ್ದಂತೆ ಆತನ ಮೇಲೆ ದಾಳಿಗೈದು ಸುಗ್ರೀವನಿಗೆ ಎಚ್ಚರಾಗುವಂತೆ ಮಾಡಿ ಅವನ ಕೈ ತಪ್ಪಿಸಿ ತಾನೂ ಕೂಡ ಕುಂಭಕರ್ಣನ ಕೈಯಿಂದ ತಪ್ಪಿಸಿಕೊಂಡು ಆತನನ್ನು ಗೆದ್ದವ ಹನುಮಂತ. ಶಕ್ರ ಶತ್ರು ಗರ್ವಾಪಹಾರಕಾಯ ನಮಃ. ಶಕ್ರನಿಗೆ ಶತ್ರುಗಳೆನಿಸಿದಂತಹ ಅನೇಕ ರಕ್ಕಸರ ಗರ್ವವನ್ನು ಕಳೆದವ. ಸಂಜೀವನಾಚಲಾನೇತ್ರೇ ನಮಃ. ಆನೇತ್ರ ಅಂದರೆ ತರುವವ. ಸಂಜೀವನ ಅನ್ನುವಂತಹ ಪರ್ವತವನ್ನು, ಅಚಲ ಅಂದರೆ ಪರ್ವತ, ಆನೇತ್ರೇ ನಮಃ ತಂದು ಇತ್ತವ. ಮೃಗವಾನ್ರ ಜೀವನಾಯ ನಮಃ. ಈ ಎಲ್ಲ ಜೀವಿಗಳನ್ನು ಪ್ರಾಣಿಗಳನ್ನು ಮರಳಿ ಬದುಕಿಸಿದವ. ಜಾಂಬವತ್ ಪ್ರಿಯಕೃತೇ ನಮಃ. ಎಲ್ಲರೂ ಮೂರ್ಛೆ ಬಿದ್ದು ಅಥವಾ ಪ್ರಾಣ ತೆತ್ತು ಕೆಳಕ್ಕೆ ಬಿದ್ದಾಗ ಕೇವಲ ವಿಭೀಷಣ ಮಾತ್ರ ಹುಡುಕ್ತಾ ಬರ್ತಾ ಇದ್ದ. ಯಾರೂ ಕಾಣಿಸ್ಲಿಲ್ಲ. ರಾಮ ಲಕ್ಷ್ಮಣ ಸಹಿತರಾಗಿ ಇಡೀ ರಾಮನ ಸೇನೆ ಮಲಗಿಬಿಟ್ಟಿದೆ, ಕತ್ತಲೆಯಲ್ಲಿ ತೊಳಲಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆ ಮಾಯೆಯಿಂದ ಮತ್ತು ಅಂತಹ ವಿಚಿತ್ರ ಅಸ್ತ್ರಗಳಿಂದ ತನ್ನನ್ನು ಪಾರು ಮಾಡಿಕೊಂಡ ವಿಭೀಷಣ ಯಾರಾದರೂ ಜೀವಂತ ಇದ್ದಾರೋ ಅಂತ ಬರುವಾಗ ಜಾಂಬವಂತ ಒಬ್ಬ ಎದ್ದು ಕಾಣ್ತಾನೆ. ಏನಪ್ಪ ಹೇಗಿದ್ದಿ? ನಾನಿರುವುದು ಬಿಡು, ಹನುಮಂತ ಎಚ್ಚರ ಇದ್ದಾನ ಅಂತ ಕೇಳ್ತಾನೆ. ತಕ್ಷಣ ವಿಭೀಷಣ ಹುಡ್ಕೊಂಡು ಬಂದು ಹನುಮಂತ ಎಚ್ಚರ ಇದ್ದಾನೆ ಅಂತ ಜಾಂಬವಂತನಿಗೆ ಹೇಳಿದಾಗ ತುಂಬ ಸಂತೋಷ ಪಡ್ತಾನೆ. ಅಂತೂ ಜಾಂಬವಂತ ಬಂದು ಹನುಮಂತನ ಹತ್ರ ಕೇಳಿಕೊಳ್ತಾನೆ, ನೀನೇ ಏನಾದರೂ ಮಾಡಬೇಕಪ್ಪ, ಈ ಎಲ್ಲರನ್ನು ಬದುಕಿಸಬೇಕಾದ ಕಾರ್ಯ ನಿನ್ನದು ಅಂತ ಹೇಳಿ ಆ ಗಂಧಮಾದನ ಪರ್ವತವನ್ನು ತರುವಂತೆ ಜಾಂಬವಂತ ಪ್ರೇರೇಪಿಸ್ತಾನೆ. ಆ ಕಾರ್ಯವನ್ನು ಮಾಡಿ ಜಾಂಬವಂತನಿಗೆ ಪ್ರಿಯನಾಗ್ತಾನೆ. ವೀರಾಯ ನಮಃ. ಕಾರ್ಯವನ್ನು ಚೆನ್ನಾಗಿ ನಡೆಸುವವ. ಸುಗ್ರೀವಾಂಗದ ಸೇವಿತಾಯ ನಮಃ. ಸುಗ್ರೀವ ಮತ್ತು ಅಂಗದ ಯಾವಾಗಲೂ ಏನಾದರೂ ಬೇಕು ಅಂತ ಅನಿಸಿದರೆ ಆ ಹನುಮಂತನನ್ನೇ ಕೇಳ್ತಾ ಇದ್ರು, ಹೀಗೆ ಮಾಡೋದು ಹಾಗೆ ಮಾಡೋದು, ಅದು ಸರಿನೋ ಇದು ಸರಿನೋ. ಎಷ್ಟೋ ಸರ್ತಿ
ಎಷ್ಟೋ ಸರ್ತಿ ಅವರಿಬ್ಬರ ನಡುವೆ ಉಂಟಾದ ವೈಮನಸ್ಯವನ್ನು ಕಳೆಯುವ ಕೆಲಸದಲ್ಲಿ ಹನುಮಂತ ಅವರಿಗೆ ನೆರವಾಗ್ತಾನೆ. ಹೀಗೆ ಭರತ ಪ್ರಿಯ ಸಲ್ಲಾಪಾಯ ನಮಃ. ಭರತನಿಗೆ ರಾಮ ಬಂದಿರುವ ಸುದ್ದಿಯನ್ನು ಹೇಳಬೇಕಾದ ಪ್ರಸಂಗ ಬಂದಾಗ ಭರತನಿಗೆ ರಾಮನನ್ನು ಕಾಣದೆ ತುಂಬ ನೋವಾಗಿತ್ತು. ರಾಮನೂ ಹೇಳಿದ್ದ, ಭರತ ಏನಾದರೂ ಬೇಸರ ವ್ಯಕ್ತಪಡಿಸಿದರೆ ಇಂಗಿತಜ್ಞನಾಗಿ ನೀನು ನನಗೆ ಬಂದು ಹೇಳಬೇಕು, ನಾನು ಇಲ್ಲಿಂದಲೇ ವಾಪಸ್ಸು ಕಾಡಿಗೆ ಹೋಗ್ತೇನೆ ಅಂತ. ಅದೇ ಉದ್ದೇಶದಿಂದ ಬಹಳ ಜಾಗ್ರತೆಯಿಂದ ಅವನ ಹತ್ರ ಮಾತಾಡ್ಲಿಕ್ಕೆ ಬಂದರೆ ರಾಮನ ಹೆಸರು ಕೇಳಿದೊಡನೆ ಕರಗಿ ನೀರಾಗಿ ನದಿಯಂತೆ ಹರಿಲಿಕ್ಕೆ ಶುರುವಾಯಿತು ಆತನ ಭಾವನೆಗಳ ಪೂರ. ತಕ್ಷಣವೇ ಅವನನ್ನು ಸಮಾಧಾನಪಡಿಸಿ ಒಳ್ಳೆಯ ಮಾತುಗಳಿಂದ ಆತನನ್ನು ಧೈರ್ಯ ತುಂಬಿಸಿ ರಾಮನಲ್ಲಿಗೆ ಕರೆತಂದು ಮರಳಿ ಅವರಿಬ್ಬರ ನಡುವಿನ ಸಮಾಗಮಕ್ಕೆ ಕಾರಣನಾಗಿ ಭರತನಿಗೆ ಪ್ರಿಯವನ್ನು ಉಂಟು ಮಾಡಿದ. ಸೀತಾಹಾರ ವಿರಾಜಿತಾಯ ನಮಃ. ಸೀತೆ ಇಡೀ ಈ ಮಹಾಯುದ್ಧದಲ್ಲಿ ದೊಡ್ಡ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿದಂಥವರಿಗೆ ತನ್ನ ಕೈಯಲ್ಲಿರುವ ಹಾರವನ್ನು ಕೊಡಬೇಕು ಅನ್ನುವ ಬಯಕೆ ಇದೆ ಅಂತ ರಾಮನಲ್ಲಿ ತೋಡಿಕೊಂಡಾಗ, ನೀನೇ ಯೋಚಿಸಿ ಯಾರು ನಿನಗೆ ಅತ್ಯಂತ ಮೆಚ್ಚಿನವನು, ಯಾರು ಈ ಕಾರ್ಯದಲ್ಲಿ ಹೆಚ್ಚು ಪಾತ್ರ ವಹಿಸಿದವನು ಅಂತ ಗಮನಿಸಿ ಕೊಡು ಅಂದಾಗ ಆಕೆ ಹನುಮಂತನನ್ನು ಕರೆದು ಆತನ ಕೊರಳಿಗೆ ಈ ಹಾರವನ್ನು ಹಾಕಿ, ಇದು ಲೋಕೋತ್ತರವಾದಂತಹ ಪ್ರಶಸ್ತಿ ಅಂತಲೇ ತಿಳ್ಕೊಳ್ಬಹುದು. ಯಾಕಂದರೆ ಸೀತಾಮಾತೆ ಹಾಗೆ ಯಾರಿಗೂ ಕೂಡ ಸುಲಭದಲ್ಲಿ ಒಲಿಯುವವಳಲ್ಲ. ಅವಳು ಒಲಿದು ಹನುಮಂತನಿಗೆ ಹಾರ ಹಾಕಿದ್ದಾಳೆ ಅಂದರೆ ಅಂತಹ ವಿಶಿಷ್ಟವಾದ ಗುಣಪೂರ್ಣವಾದ ಕಾರ್ಯವನ್ನು ಮಾಡಿದ್ದಾನೆ ಅಂತ ಅರ್ಥ. ಹಾಗಾಗಿ ಸೀತಾಹಾರ ವಿರಾಜಿತಾಯ ನಮಃ. ಸೀತೆ ಕೊಟ್ಟ ಹಾರದಿಂದ ಕೊರಳಲ್ಲಿ ಮೆರೆಯುತ್ತಾ ಇದ್ದವ. ರಾಮೇಷ್ಟಾಯ ನಮಃ. ರಾಮನಿಗೆ ಅತ್ಯಂತ ಇಷ್ಟದವ. ಫಲ್ಗುಣ ಸಖಾಯ ನಮಃ. ಮುಂದೆ ಕೃಷ್ಣಾವತಾರದಲ್ಲಿ ಭೀಮನ ಮಾತಿನಂತೆ ಫಲ್ಗುಣನ ರಥದ ಮೇಲೇರಿ ಕುಳಿತು ಶತ್ರುಗಳ ಎದೆಯನ್ನು ತನ್ನ ಘರ್ಜನೆಯಿಂದಲೇ ನಡುಗಿಸುವುದಕ್ಕೋಸ್ಕರ ಕುಳಿತವನೇ ನಿನಗೆ ನಮಸ್ಕಾರ. ಶರಣ್ಯತ್ರಾಣ ತತ್ಪರಾಯ ನಮಃ. ಯಾರು ನೀನೇ ಶರಣು ಅಂತ ಬಂದು ರಕ್ಷಣೆಯನ್ನು ಕೇಳುತ್ತಾರೋ ಅಂಥವರ ರಕ್ಷಣೆಗಾಗಿ, ಅಂಥವರ ಕಾಪಾಡುವುದಕ್ಕಾಗಿ ಪೂರ್ತಿ ಅದಕ್ಕೋಸ್ಕರನೇ ತನ್ನನ್ನು ಮೀಸಲಾಗಿಟ್ಟುಕೊಂಡವ. ಉತ್ಪತ್ತಿಕರ್ತರೇ ನಮಃ. ಹುಟ್ಟಿಸಬೇಕಾದ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬಿದವ. ಸ್ಥಿತಿಕರ್ತರೇ ನಮಃ. ಉಳಿಸಿಕೊಳ್ಳಬೇಕಾದಂತಹ ಕ್ರಿಯೆಗಳಿಗೆ ಬಲ ತುಂಬಿದವ. ಸಂಹಾರಕರ್ತರೇ ನಮಃ. ಕೊನೆಗೊಳಿಸಬೇಕಾದ ಸಂದರ್ಭದಲ್ಲಿ ಅದನ್ನೂ ಕೂಡ ಪ್ರಾಣ ನಿಲ್ಲುವ ಮೂಲಕ ನಡೆಸಿಕೊಡುವವ. ಕಿಂಪುರುಷಾಲಯಾಯ ನಮಃ. ಕಿಂಪುರುಷ ಎನ್ನುವಂತಹ ವರ್ಷದಲ್ಲಿ ಇವತ್ತಿಗೂ ಇದ್ದು ರಾಮನ ಸೇವೆಯನ್ನು ನಿರಂತರ ಮಾಡುತ್ತಾ ಅಲ್ಲಿರುವ ಋಷಿಮುನಿಗಳಿಗೆ, ದೇವತೆಗಳಿಗೆ, ಎಲ್ಲರಿಗೂ ರಾಮನ ಕಥೆಯ ಲೀಲೆಯನ್ನು ನಿರಂತರವಾಗಿ ಹೇಳ್ತಾ 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 ಖುಷಿಪಡುವಂತಹ ಅವನು ಕಿಂಪುರುಷದಲ್ಲೇ ನೆಲೆಸಿದ್ದಾನೆ. ಯಾಕೆಂದರೆ ಅವನು ಚಿರಜೀವಿಗಳಲ್ಲಿ ಒಬ್ಬ. ವೇದ ವೇದಾಂತ ತತ್ವಜ್ಞಾಯ ನಮಃ. ಕೇವಲ ರಾಮನ ಕಥೆ ಅಂತ ಮಾತ್ರ ಅಲ್ಲ, ಎಲ್ಲ ಕಥೆಗಳಿಂದಲೂ ಪ್ರತಿಪಾದ್ಯನಾದ ಭಗವಂತನ ವೇದಾಂತದ ತತ್ವವನ್ನು ಬೋಧಿಸ್ತಾ ಇರುವವನು. ಭವರೋಗಸ್ಯ ಭೇಷಜಾಯ ನಮಃ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಂಸಾರದ ರೋಗಕ್ಕೆ ಪರಿಹಾರವನ್ನು ತರುವ ಶಕ್ತಿಯಾಗಿ ಹನುಮಂತ ನೆಲೆಸಿದ್ದಾನೆ ಅನ್ನುವ ಅರ್ಥದಲ್ಲಿ ಈ 108 ನಾಮಗಳ ಯಥಾಶಕ್ತಿಯಾದ ಮೇಲ್ನೋಟದ ಚಿಂತನೆಯನ್ನು ಆಚಾರ್ಯರಲ್ಲಿ ನೆಲೆಸಿದ ಹನುಮಂತನಲ್ಲಿ ತುಂಬಿಕೊಂಡ ಶ್ರೀರಾಮಚಂದ್ರನ ಪದ ತಲಗಳಿಗೆ ಈ ಮಾತುಗಳನ್ನು ಅರ್ಪಿಸ್ತಾ, ಇದರ ವ್ಯವಸ್ಥೆಯಲ್ಲಿ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಶ್ರೀಮತಿ ಸುಶೀಲಮ್ಮ ಅವರ ಸ್ಮರಣಾರ್ಥವಾಗಿ ರಂಗಯ್ಯ ಅವರು ಚಿತ್ರದುರ್ಗದಿಂದ ಈ ಕಾರ್ಯಕ್ಕೆ ಪೂರ್ಣ ಸಹಕಾರ ಇತ್ತಿದ್ದಾರೆ. ಅವರಿಗೂ ಅವರ ಬಂಧುಗಳಿಗೂ ಪರಿವಾರಕ್ಕೂ ವಿಶೇಷವಾದ ಭಗವದ್ ಅನುಗ್ರಹ, ಆಂಜನೇಯನ ವಿಶೇಷವಾದ ಕರುಣೆ ಇದ್ದು ಇಂತಹ ಕಾರ್ಯಗಳಲ್ಲಿ ಈ ಧರ್ಮಶ್ರದ್ಧೆಯ ಹೆಚ್ಚಳಕ್ಕಾಗಿ ಭಗವಂತನ ಅನುಗ್ರಹ ಅವರ ಮೇಲೆ ಸದಾ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ಹನುಮಂತನ ಚರಣಗಳನ್ನು ನೆನೆದು ಮಾತುಗಳಿಗೆ ಮುಕ್ತಾಯ ಹಾಡ್ತಾ ಇದ್ದೇನೆ. ನಮಸ್ಕಾರ.